हे प्रेम रूप श्री राम कृष्ण करुणामय पालय माम्। हे प्रेम रूप श्री राम कृष्ण करुणामय पालय माम्। हे दीन बंधु श्री शारदेश मम प्राण प्रिय पाहि माम्। हे दीन बंधु श्री शारदेश मम प्राण प्रिय पाहि माम्। हे प्रेम रूप श्री राम कृष्ण करुणामय पालय माम्। हे प्रेम रूप श्री राम कृष्ण करुणामय पालय माम्। हे दीन बंधु श्री शारदेश मम प्राण प्रिय पाहि माम्। हे दीन बंधु श्री शारदेश मम प्राण प्रिय पाहि माम्। हे प्रेम रूप श्री राम कृष्ण करुणामय पालय माम्। हे प्रेम रूप श्री राम कृष्ण करुणामय पालय माम्। हे दीन बंधु श्री शारदेश मम प्राण प्रिय पाहि माम्। हे दीन बंधु श्री शारदेश मम प्राण प्रिय पाहि माम्। मम प्राण प्रिय पाहि माम्। मम प्राण प्रिय पाहि माम्। संजयागलु तव की पुदुमन दक्षिणेश्वर यात्रेगे परमहंसर तीर्थवाणीय पंच अमृतद पात्रेगे संजयागलो तव की पुदुमन दक्षिणेश्वर यात्रेगे गोप्त दप्तर बರೆಯುತ್ತೀರ್ಪ ಮಹೇಂದ್ರ ಗೋಪ್ತನ ನೋಡುವೆ ಗುಪ್ತ ದಪ್ತರ ಬರೆಯುತ್ತೀರ್ಪ ಮಹೇಂದ್ರ ಗೋಪ್ತನ ನೋಡುವೆ ಪ್ರಶ್ನ ವರ್ಷವ ಕರೆಯುತ್ತೀರ್ಪ ನರೇಂದ್ರ ವಾದವನಾಲಿತೆ ಸಂಜೆಯಾಗಲು ತವ ಕಿ ಖುದು ಮನ ದಕ್ಷಿಣೇಶ್ವರ ಯಾತ್ರೆಗೆ ಅತ್ತ ಕೇಶವ ಚಂದ್ರಸೇನನ ಭಕ್ತಿ ನಮನವ ಕಾಣುವೆ ಅತ್ತ ಕೇಶವ ಚಂದ್ರಸೇನನ ಭಕ್ತಿ ನಮನವ ಕಾಣುವೆ ಇತ್ತ ಮತ್ತ ಗಿರೀಶ ಘೋಷನ ಚಂದ್ರ ಚಿತ್ತದಿ ಕೈಯುವೆ ಸಂಜೆಯಾಗಲು ತವ ಕಿ ಖುದು ಮನ ದಕ್ಷಿಣೇಶ್ವರ ಯಾತ್ರೆಗೆ ಪರಮಹಂಸರ ತೀರ್ಥವಾಣಿಯ ಪಂಚ ಅಮೃತದ ಪಾತ್ರೆಗೆ ಸಂಜೆಯಾಗಲು ತವ ಕಿ ಖುದು ಮನ ದಕ್ಷಿಣೇಶ್ವರ ಯಾತ್ರೆಗೆ ಸಂಜೆಯಾಗಲು ತವ ಕಿ ಖುದು ಮನ ದಕ್ಷಿಣೇಶ್ವರ ಯಾತ್ರೆಗೆ
तव कथामृतम् तप्तजीवनम् कविभिरीडितम् कल्मषापहम् श्रवणमङ्गलम् श्रीमदाततम् कृष्ण भुवि गृह्णन्ति ते भूरिदा जना। ಪ್ರೇಮದೊಳಾರಾಧಿಸಿ ದೇವರ ಈ ಜಪತಪವಿನ್ನೇಕೆ? ಪ್ರೇಮದೊಳಾರಾಧಿಸದಿದ್ದರೆ ಈ ಜಪತಪವಿನ್ನೇಕೆ? ಪ್ರೇಮದಿಂದ ಭಗವಂತನನ್ನ ಆರಾಧಿಸಬೇಕು. ಪ್ರೇಮ ಪೂರ್ಣವಾದ ಹೃದಯವನ್ನ ಭಗವಂತನ ಮುಂದಿಟ್ಟಾಯಿತು. ಅದೇ ದೊಡ್ಡ ಆರಾಧನೆ. ದೇವರ ಕೋಣೆಯಲ್ಲಿ ಪ್ರೇಮಪೂರಿತ ಹೃದಯದಿಂದ ಕುಳಿತು ಆ ಪ್ರೇಮವನ್ನ ನಾವು ಯಾವ ಪ್ರೇಮದಿಂದ ಅಲ್ಲಿ ಆ ದೇವರನ್ನ ಪ್ರತಿಷ್ಠಾಪಿಸಿದ್ದೇವೋ ಅಲ್ಲಿಗೆ ಆ ಪ್ರೇಮವನ್ನು ಹರಿಸ್ತಾ ಕುಳಿತಿದ್ರೆ ಇನ್ನು ಜಪತಪ ಬೇರೆ ಯಾತಕ್ಕೆ? ಈ ಮಾತನ್ನು ಕೇಳಿದಾಗ ಶ್ರೀರಾಮಕೃಷ್ಣರು ಆಹಾ ಆಹಾ ಅಂತ ಉದ್ಗರಿಸಿದ್ರಂತೆ. ಈ ಶ್ಲೋಕಗಳನ್ನು ಕೇಳಿ ಪರಮಹಂಸರು ಮತ್ತೆ ಭಾವಾವಿಷ್ಟರಾಗೋದಲ್ಲಿದ್ದಾರೆ. ಆದರೆ ಬಹಳ ಕಷ್ಟಪಟ್ಟು ಅದನ್ನು ಹಿಡಿದು ತಡೆದುಕೊಂಡಂತೆ. ಮಹಿಮಚರಣ ಈಗ ಕಾಶಿ ಪಂಚಕದಿಂದ ಒಂದು ಶ್ಲೋಕವನ್ನ ಪಡಿಸಿದ. ಯಸ್ಯಾನಿಧಂ ಕಲ್ಪಿತಮಿಂದ್ರಜಾಲಂ ಚರಾಚರಂ ಭಾತಿ ಮನೋವಿಲಾಸಂ ಸಚ್ಚಿತ್ಸುಖೈಕಾ ಪರಮಾತ್ಮರೂಪಾ ಸಾಕಾಶಿಕಾಂ ನಿಜಬೋಧರೂಪಾ. ಅಂದ್ರೆ ಯಾರೊಳಗೆ ಸಕಲ ಚರಾಚರ ಜಗತ್ತು ಇಂದ್ರಜಾಲದ ಉಪಾಧಿಯಲ್ಲಿ ಕಂಡುಬರುತ್ತೋ ಮತ್ತು ಈ ಸೃಷ್ಟಿ ಅನ್ನೋದು ಕೇವಲ ಯಾರ ಮನೋವಿಲಾಸ ಮಾತ್ರ ಆಗಿದೆಯೋ ಮತ್ತು ಯಾರು ನಿರಂತರವೂ ಸಚಿದಾನಂದ ಸ್ವರೂಪಿಣಿಯಾಗಿ ಜ್ಞಾನ ಸ್ವರೂಪಿಣಿಯಾಗಿ ಪ್ರಕಾಶಿಸ್ತಾ ಇರುವಳು ಆ ಕಾಶಿಕಾದೇವಿಯೇ ನಾನು. ಸಾ ಕಾಶಿಕಾಹಂ ನಿಜಬೋಧ ರೂಪ ಅಂತನ್ನುವ ಈ ಚರಣವನ್ನ ಕೇಳಿದೊಡನೆಯೇ ಪರಮಹಂಸರು ನಗ್ತಾ ನಗ್ತಾ ಹೇಳ್ತಾ ಇದ್ದಾರೆ, ಯಾವುದು ಪಿಂಡಾಂಡದಲ್ಲಿ ಇದೆಯೋ ಅದೇ ಬ್ರಹ್ಮಾಂಡದಲ್ಲೂ ಇದೆ. ನಗ್ತಾ ನಗ್ತಾ ಹೇಳ್ತಾ ಇದ್ರಂತೆ. ನಗೋದಕ್ಕೆ ಅಂತಂತದೆ. ಆದರೆ ಆ ನಗುವಿನಲ್ಲೇ ಇರೋದು ಸ್ವಾರಸ್ಯ. ಸಮಯೋಚಿತವಾದಂತಹ ನಗು ಅರ್ಥಪೂರ್ಣವಾಗಿರುತ್ತೆ. ಯಾವುದು ಪಿಂಡಾಂಡದಲ್ಲಿ ಇದೆಯೋ ಅದೇ ಬ್ರಹ್ಮಾಂಡದಲ್ಲೂ ಇದೆ ಅಂತ ಅಂದ್ಬಿಟ್ಟು ಆ ಕಾಶಿಕಾದೇವಿ ಇದಾಳಲ್ಲ ಜಗನ್ಮಾತೆ, ಅವಳು ಬ್ರಹ್ಮಾಂಡ. ಯಾವ ಈ ರಾಮಕೃಷ್ಣರು ಅಂತ ತಿಳಿದಾರೋ ಇವರು ಪಿಂಡಾಂಡ. ಯಾವ ಈ ಪಿಂಡಾಂಡದಲ್ಲಿ ಇದೆಯೋ ಅದೆಲ್ಲ ಆ ಬ್ರಹ್ಮಾಂಡದಲ್ಲೂ ಇದೆ ಅಂತ. ನಾವು ಕೂಡ ಒಂದೊಂದು ಪಿಂಡಾಂಡವೇ. ಅದಕ್ಕೆ ನಾವು ಹೋದ್ಮೇಲೆ ಪಿಂಡ ಹಾಕೋದು ಅಂತ ಹಾಗರ್ಥ ಅಲ್ಲ. ಈ ಪಿಂಡ ಅಂದ್ರೆ ಅಣುರೂಪ ಅಂತ ಅರ್ಥ, ಚಿಕ್ಕದು ಅಂತ ಅಷ್ಟೇ ಅರ್ಥ. ಈ ಅರ್ಥ ಮಾಡ್ಕೊಂಡ್ರೆ ಹೋದ್ರೆ ಎಷ್ಟು ಕಡಿಮೆ ಆಗುತ್ತೆ ಗೊತ್ತೇನೋ.
ಸಣ್ಣದೊಂದು ಘಟನೆ ಹೇಳ್ಬಿಡ್ತೇನೆ. ದಿನ ಬೆಳಿಗ್ಗೆ ಇಲ್ಲಿ ನಮ್ಮ ಮಾವಿನ ಮರದ ಕಟ್ಟೆಗೆ ಏನೋ ಎಸ್ಬಿಟ್ಟು ಹೋಗ್ತಾ ಇದ್ರು ಒಬ್ರು, ಚೀಲ ತುಂಬಾ ತಂದುಕೊಂಡು. ಏನಪ್ಪಾ ಇದು, ಬಹುಶಃ ಪ್ರಾಣಿ ಪಕ್ಷಿಗಳಿಗೋಸ್ಕರ ಇರಬೇಕು ಅಂತ ಕಾಣುತ್ತೆ ಅಂತ ಸುಮ್ಮನಿದ್ದೆ ನಾನು. ಆದ್ರೆ ಇವತ್ತು ನೋಡಿದ್ರೆ ಸಿಕ್ಕಾಪಟ್ಟೆ ಕಾಯಿಗಳು ಸರ್ಕೊಂಡ್ಬಿಟ್ಟಿದ್ರು. ಕಾ 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 ಅಂತ ಹೋಗ್ತಾ ಇದ್ರು. ಸುಮಾರು 6:30 ಗಂಟೆ ಹೊತ್ತಿಗೆ, 6:30 ಗಂಟೆ ಹೊತ್ತಿಗೆ. ಇವರು ದಸೆಯಿಂದ ಏನದು ನೀವು ಹಾಕ್ತಾ ಇರೋದು ಕೇಳಿ, ಬ್ರೆಡ್ಡಿನ ಚೂರು ಅಂತಂದ್ರು. ಯಾತಕ್ಕೆ ಹಾಕ್ತಾ ಇದ್ದೀರಿ ಕೇಳಿದೆ. ಇದರ ಅಳಿಲಿಗೆ ಅಂತ ನಾನು ಹೇಳಿದೆ. ಕಾಗೆಗಳೇ ಹೆಚ್ಚಾಗ್ತಾ ಇದೆ, ಬಹಳ ಕೂಗ್ತಾ ಇದೆ, ಗಲಾಟೆ ಮಾಡ್ತಾ ಇವೆ. ಅಲ್ಲಿ ನೋಡಿ ಒಳಗಡೆ ದೇವಸ್ಥಾನದಲ್ಲಿ ದೇವರು ಧ್ಯಾನ ಮಾಡ್ತಾ ಇದ್ದಾರೆ, ಅವರಿಗೆ ಬಹಳ ಕಷ್ಟ ಆಗುತ್ತೆ. ಈಗ ನೋಡಿ ನಾನು ನಿಮಗೆ ಹೇಳದೆ ಹೋದ್ರೆ ಅವರು ಎದ್ದು ಬಂದು ಹೇಳೋದಕ್ಕೆ ಸಾಧ್ಯವಿಲ್ಲ. ಅವರೆಲ್ಲ ಅಸಹಾಯಕರಾಗಿರ್ತಾರೆ ಆ ಹೊತ್ತಿಗೆ. ಆ ಮನುಷ್ಯರೆಲ್ಲ ಕಾಗೆಯ ಕೂಗಿನ ಕಡೆಗೆ ಹೋಗ್ತಾ ಇರುತ್ತೆ. ಮತ್ತೆ ಎಳೆದು ತಂದು ದೇವರ ಪಾದ ಪದ್ಮದಲ್ಲಿ ಇಡಬೇಕಾಗುತ್ತೆ. ನೀವು ದಯವಿಟ್ಟು ಇದನ್ನು ಮಾಡದಿದ್ದು ಒಳ್ಳೆಯದು. ಸಾಧ್ಯವಾದಷ್ಟು ಇಲ್ಲಿ ಶಾಂತವಾದ ವಾತಾವರಣವನ್ನ ನಿರ್ಮಾಣ ಮಾಡತಕ್ಕಂತಹ ಪ್ರಯತ್ನ ನಮ್ದು ಅಂತ ಹೇಳಿದಾಗ ಅವ್ರು ಹೇಳಿದ್ರು, ಏನೋ ಸ್ವಾಮಿ ಎಲ್ಲರೂ ಹೇಳ್ತಾ ಇದ್ರು ಅಳಿಲ್ ಸೇವೆ ಯಾರು ಮಾಡಬೇಕು, ಅಳಿಲ್ ಸೇವೆ ಮಾಡಬೇಕು ಅಂತ. ಹೆಚ್ಚು ಮಾಡೋಕ್ಕೆ ಸಾಧ್ಯ ಆಗುತ್ತೆ, ಅಳಿಲ್ ಸೇವೆ ಯಾರು ಮಾಡಬೇಕು ಅಂತ ಅವ್ರು ಹೇಳಿದ್ರು. ಅದಕ್ಕೆ ಅಳಿಲಿಗೋಸ್ಕರ ತುಂಬ ಅಳಿಲುಗಳೆಲ್ಲ ಓಡಾಡ್ಕೊಂಡಿವೆ, ಅದಕ್ಕೋಸ್ಕರ ಇದನ್ನು ತಂದು ಹಾಕ್ತಾ ಇದ್ದೀವಿ. ನೋಡಿದ್ರ, ಅಳಿಲ್ ಸೇವೆ ಅಂದ್ರೆ ಕಿಂಚಿತ್ ಸೇವೆ ಅಂತ ಅರ್ಥ. ಇವರು ಅಳಿಲಿಗೆ ಸೇವೆ ಮಾಡೋದು ಹೊರಟು ಅದರಿಂದ ಪಿಂಡಾಂಡದಲ್ಲಿ, ಅದೇ ಬ್ರಹ್ಮಾಂಡದಲ್ಲಿ ಏನೇನಿದೆಯೋ ಅದೆಲ್ಲ ಇದೆ ಅಂತ ಹೇಳುವಾಗ ಪಿಂಡ ಅಂತ ಹೇಳ್ತಕ್ಕಂಥ ಈ ಒಂದು ಅರ್ಥಕ್ಕೂ ಆ ಶ್ರಾದ್ದಕಾಲದಲ್ಲಿ ಹಾಕ್ತಕ್ಕಂಥ ಪಿಂಡಕ್ಕೂ ಲಗತ್ತೀಕರಿಸ್ಕೊಂಡು ಅರ್ಥ ಮಾಡ್ಕೊಂಡ್ರೆ ಅನರ್ಥ ಆಗೋಗ್ಬಿಡುತ್ತೆ. ಅದು ಅನ್ನದ ಪಿಂಡ. ಇದು ಇದು ಶರೀರ ಅಂತ ಹೇಳ್ತಕ್ಕಂಥ ಒಂದು ಪಿಂಡ. ಇದರಲ್ಲಿ ಬ್ರಹ್ಮಾಂಡದ ಎಲ್ಲ ಅಂಶಗಳು ಕೂಡ ಇವೆ ಸೂಕ್ಷ್ಮ ರೂಪದಲ್ಲಿ. ಅದಕ್ಕೆ ಆ ಕಠ ಉಪನಿಷತ್ತಿನಲ್ಲಿ ಹೇಳಲಾಗಿದೆ, ಅಣೋರಣೀಯಾನ್ ಮಹತೋ ಮಹೀಯಾನ್ ಅಂತ. ಆ ಪರಮಾತ್ಮ ಮಹತ್ತಿಗಿಂತಲೂ ಮಹತ್ತಾಗಿದ್ದಾನೆ, ಅಣುವಿಗಿಂತಲೂ ಅಣುವಾಗಿದ್ದಾನೆ. ಅಣೋರಣೀಯಾನ್ ಮಹತೋ ಮಹೀಯಾನ್ ಅಂತ. ಅದನ್ನೇ ಈ ಶ್ರೀರಾಮಕೃಷ್ಣರು ಹೇಳುವಾಗ ತಮ್ಮಲ್ಲಿ ಆ ಬ್ರಹ್ಮಾಂಡದಲ್ಲಿ ಏನೇನಿದೆಯೋ ಅದೆಲ್ಲವೂ ಕೂಡ ಇಲ್ಲಿದೆ ಅಂತ ಸೂಚಿಸ್ತಾ ಇದ್ದಾರೆ ನಟ ಅಂತ. ಈಗ ಮೈಮಚರಣ ನಿರ್ವಾಣ ಷಟ್ಕ ಅದನ್ನ ಪಡಿಸ್ತಾ ಇದ್ದಾನೆ. ನಿರ್ವಾಣ ಷಟ್ಕ. ಮನೋಬುದ್ಧ್ಯಹಂಕಾರ ಚಿತ್ತಾನಿ ನಾಹಂ ನ ಚ ಶ್ರೋತ್ರ ಜಿಹ್ವೆ ನ ಚ ಘ್ರಾಣನೇತ್ರೇ ನ ಚ ವ್ಯೋಮ ಭೂಮಿ ನ ತೇಜೋ ನ ವಾಯು ಚಿದಾನಂದ ರೂಪ ಶಿವೋಹಂ ಶಿವೋಹಂ. ಅಂದ್ರೆ ಅದನ್ನ ಕೆ.ವಿ. ಪುಟ್ಟಪ್ಪನವರು ಕನ್ನಡದಲ್ಲಿ ಬಹಳ ಸೊಗಸಾಗಿ ಅನುವಾದ ಮಾಡಿಟ್ಟಿದ್ದಾರೆ. ಬುದ್ಧಿ ಮನ ಚಿತ್ತ ಅಹಂಕಾರ ನಾನಲ್ಲ, ಕಣ್ಣು ಕಿವಿ ಮೋಗಲ್ಲ, ನಾಲಗೆಯು ಮಲ್ಲ, ನಭವಲ್ಲ ಧರೆಯಲ್ಲ, ಶಿಖಿವಾಯುವಲ್ಲ, ಸಚ್ಚಿದಾನಂದಾತ್ಮ ಶುಭ ನಾನು. ಪಂಚವಾಯುಗಳಲ್ಲ, ಪ್ರಾಣ ನಾನಲ್ಲ, ಸಪ್ತಧಾತುಗಳಲ್ಲ, ಕೋಶವೈದಲ್ಲ, ಕರ್ಮಾಂಗ ವಿಷಯೇಂದ್ರಿಯಂಗಳಾನಲ್ಲ, ಸಚ್ಚಿದಾನಂದಾತ್ಮ ಶಿವನಾನು. ದ್ವೇಷರಾಗಗಳಿಲ್ಲ, ಲೋಭವೆನಗಿಲ್ಲ, ಮೋಹ ಮದ ಮಾತ್ಸರ್ಯ ಭಾವಮೆನಗಿಲ್ಲ, ಧರ್ಮಾರ್ಥ ಕಾಮಾದಿ ಮೋಕ್ಷ ನಾನಲ್ಲ, ಸಚ್ಚಿದಾನಂದಾತ್ಮ ಶಿವನಾನು. ಪುಣ್ಯ
ಪಾಪಗಳಲ್ಲ, ಸುಖ ದುಃಖವಲ್ಲ, ಮಂತ್ರ ತೀರ್ಥಗಳಲ್ಲ, ವೇದ ಮುಖವಲ್ಲ, ಭೋಜ್ಯ ಭೋಜನವಲ್ಲ, ಭೋಗ್ಯನಾನಲ್ಲ, ಸಚ್ಚಿದಾನಂದಾತ್ಮ ಶಿವನಾನು ನಾನು. ಜಾತಿ ಭೇದಗಳಿಲ್ಲ, ಮೃತ್ಯು ಭಯವಿಲ್ಲ, ಜನ್ಮ ಮೃತ್ಯುಗಳಿಲ್ಲ, ತಂದೆ ತಾಯಿಲ್ಲ, ಬಂಧು ಸಕರಿಲ್ಲ, ಗುರು ಶಿಷ್ಯರಾರಿಲ್ಲ, ಸಚ್ಚಿದಾನಂದಾತ್ಮ ಶಿವನಾನು ನಾನು. ನಿರ್ವಿಕಲ್ಪನು ನಿರಾಕಾರ ನಾನು, ಸರ್ವೇಂದ್ರಿಯಾತೀತ ಸರ್ವತ್ವ ನಾನು, ಕಾಲ ದೇಶಾತೀತ ವಿಶ್ವವಿಭು ನಾನು, ಸಚ್ಚಿದಾನಂದಾತ್ಮ ಶಿವನಾನು ನಾನು. ಮಹಿಮಚರಣ ಸಚ್ಚಿದಾನಂದ ಶಿವ ನಾನು ನಾನು ಅಂತ ಎಷ್ಟು ಸಲ ಹೇಳಿದ್ನೋ ಅಷ್ಟು ಸಲವು ಪರಮಹಂಸರು ನಗ್ತಾ ಹೇಳಿದ್ರು, ನಾನಲ್ಲ ನಾನಲ್ಲ, ಸಚ್ಚಿದಾನಂದ ಶಿವ ನೀನು ನೀನು. ಸಚ್ಚಿದಾನಂದ ಶಿವ ನಾನು ನಾನು ಅಂತ ಹೇಳ್ತಕ್ಕಂತಹದ್ದು ಅದ್ವೈತ ಭಾವ. ಸಚ್ಚಿದಾನಂದಾತ್ಮ ಶಿವ ನೀನು ನೀನು ಅಂತ ಹೇಳ್ತಕ್ಕಂತಹದ್ದು ದ್ವೈತ ಭಾವ. ಅದು ಸೋಹಂ ಭಾವ, ಇದು ದಾಸೋಹಂ ಭಾವ. ಯಾತಕ್ಕೋಸ್ಕರ ಶ್ರೀರಾಮಕೃಷ್ಣ ಹೇಳ್ತಾ ಇದ್ದಾರೆ ನಾನಲ್ಲ ನಾನಲ್ಲ ನೀನು ನೀನು ಅಂತ? ಸ್ವಯಂ ಶ್ರೀರಾಮಕೃಷ್ಣ ನಿರ್ವಿಕಲ್ಪ ಸಮಾಧಿಗೆ ಏರಿದಂಥವರು, ಅದ್ವೈತದಲ್ಲಿ ನೆಲೆಗೊಂಡವರು, ಅದ್ವೈತಾನುಭವದಲ್ಲಿ ಅವರಿಗಿಂತ ನೆಲೆಗೊಂಡವರು ಇನ್ಯಾರಿದ್ದಾರೆ? ಆದ್ರಿಂದ ಸರಿ ಸರಿ ಅಂತ ಹೇಳಬೇಕಾಗಿತ್ತು, ಬದಲಾಗಿ ನಾನಲ್ಲ ನೀನು ನೀನು ಅಂತ ಹೇಳಬೇಕಾದ್ರೆ ಇದು ಜನರಿಗೆ ಅಂತ ತಿಳ್ಕೊಂಡು. ಇಂತಹ ಶ್ಲೋಕ ಇದು ಎಲ್ರಿಗೂ ಅಲ್ಲ. ಯಾರ ಮನಸ್ಸು ದೇಹ ಬುದ್ಧಿಯಿಂದ ಲೌಕಿಕ ಬುದ್ಧಿಯಿಂದ ಬಿಡುಗಡೆ ಹೊಂದಿದೆಯೋ, ಹಲವಾರು ವರ್ಷಗಳ ಪ್ರಾಮಾಣಿಕ ತಪಸ್ಸಿನಿಂದಾಗಿ ಈ ಲೌಕಿಕ ಬುದ್ಧಿ ಈ ದೇಹ ಬುದ್ಧಿ ಕಡಿಮೆ ಆಗಿದೆಯೋ ಅಂಥವರು ಹೇಳ್ತಾರೆ. ಒಮ್ಮೆ ನಾಗಮಹರ್ಷಿಯರು ಶ್ರೀರಾಮಕೃಷ್ಣ ಬಳಿ ಕುಳಿತಿದ್ದಾರೆ. ನರೇಂದ್ರ ಬಂದವನೇ ಒಂದು ಶ್ಲೋಕ, ಇದೇ ಶ್ಲೋಕ, ಮನೋಬುದ್ಧ್ಯಹಂಕಾರ ಚಿತ್ತಾದಿನಾಹಂ ನ ಚ ಶ್ರೋತ್ರ ಜಿಹ್ವೆ ನ ಚ ಘ್ರಾಣ ನೇತ್ರೆ ನ ಚ ವ್ಯೋಮ ಭೂಮಿ ನ ತೇಜೋ ನ ವಾಯು ಚಿದಾನಂದ ರೂಪ ಶಿವೋಹಂ ಶಿವೋಹಂ. ಇದನ್ನ ತನ್ನ ಧೀರ ಗಂಭೀರ ಕಂಠಶ್ರೀಯಿಂದ ಹೇಳ್ದ. ತಕ್ಷಣ ನಾಗಮಾಚಾರ್ಯರಿಗೆ ರೇಗೋಯ್ತು. ಅವರು ದ್ವೈತಿಗಳು ಮತ್ತು ಭಕ್ತಿಭಾವದವರು. ಏನಿದು? ನಾನೇ ಶಿವ ಅಂತ ಹೇಳ್ತಕ್ಕಂಥದ್ದು, ದಾಸನ ಅಂತ ಹೇಳಬೇಕು, ಸೋಹಂ ಅಲ್ಲ ದಾಸೋಹಂ ಅಂತ ಹೇಳಬೇಕು. ಅಲ್ಮಾಶಯರು ಏನಾದ್ರೂ ಮಾತಾಡೋದು ಹೊರಟ್ರೆ ಅದೇನು ಬೆಂಕಿ ಇದ್ದಾಗೆ. ನಂಬರ್ತೇನೆ ಅಂತಂದ್ರೆ ಹೂವಿಗಿಂತಲೂ ಹಗುರ. ಅಷ್ಟು ಜೋರಾಗಿ ಹೇಳಿದಾಗ ಶ್ರೀರಾಮಕೃಷ್ಣರು ಮಧ್ಯೆ ಪ್ರವೇಶಿಸಿ ಹೇಳ್ತಾರೆ, ಇಲ್ಲ ಇಲ್ಲ, ನರೇಂದ್ರ ಬೇಕಾದ್ರೆ ಹಾಗೆ ಹೇಳ್ಬೋದು. ಅವನು ಮರೆಯಿಂದ ತೆಗೆದ ಖಡ್ಗದ ಹಾಗೆ. ನಿಜಕ್ಕೂ ಅವನಿಗೆ ಯಾವುದೂ ಅಂಟ್ಕೊಂಡಿಲ್ಲ, ಅವನು ನಿತ್ಯ ಮುಕ್ತ. ಆದ್ರಿಂದ ಅವನು ಬೇಕಾದ್ರೆ ಆ ಥರ ಹೇಳ್ಬೋದು ಅಂತ ಹೇಳಿದ ತಕ್ಷಣವೇ ನಾಗಮಹರ್ಷಿಯರು ಆ ಶ್ರೀರಾಮಕೃಷ್ಣ ಮೇಲಿದ್ದಂತಹ ಭಕ್ತಿ, ಶ್ರದ್ಧೆ, ವಿಶ್ವಾಸ ಅಂತದ್ದು ಅಂತಂದ್ರೆ ನರೇಂದ್ರನಿಗೆ ಕೈ ಮುಗಿತಾರೆ. ಸರಿ, ಹಾಗಾದ್ರೆ ಸರಿಯೇ. ಶ್ರೀರಾಮಕೃಷ್ಣ ಯಾವಾಗ ಹೇಳ್ಬಿಟ್ರು ಹಾಗಾದ್ರೆ ಸರಿಯೇ, ಎರಡನೇ ಮಾತೇ ಇಲ್ಲ. ನಮಸ್ಕಾರ ಮಾಡಿಬಿಟ್ರು ಆ ನರೇಂದ್ರನಿಗೆ. ಹುಡುಗ ಅವನು, ಇವರು 30-35 ವರ್ಷದವರು, 40 ವರ್ಷದವರು, ನಮಸ್ಕಾರ ಮಾಡಿಬಿಟ್ರು. ಇಲ್ಲಿ ಪ್ರಶ್ನೆ ಏನು ಅಂತ ಹೇಳಿದ್ರೆ, ವಿಷಯ ಏನು ಅಂತ ಹೇಳಿದ್ರೆ,
ಆ ನರೇಂದ್ರನಂಥವರು ಸೋಹಂ ಸೋಹಂ ಅಂತ ಹೇಳ್ಬೋದು. ಆದರೆ ದೇಹ ಬುದ್ಧಿ ಇರತಕ್ಕಂಥವರು ದಾಸೋಹಂ ಅಂತ ಹೇಳಬೇಕು ಅಂತ ಅನ್ನೋದನ್ನು ತಿಳಿಸೋದಕ್ಕೋಸ್ಕರ ಶ್ರೀರಾಮಕೃಷ್ಣರು ಪ್ರತಿ ಸ್ಥಳವೂ ಕೂಡ ಪ್ರತಿಯೊಂದು ಚರಣ ಆದ ಕೂಡಲೇ ಕೂಡ ನಗ್ತಾ ಹೇಳ್ತಾರೆ, ನಾನಲ್ಲ ಸಚಿದಾನಂದ ಶಿವ ನೀನು ಮಹಿಮಚರಣ ಜೀವನ್ಮುಕ್ತಿ ಗೀತೆಯಿಂದ ಕೆಲವು ಶ್ಲೋಕಗಳನ್ನು ಪಡಿಸಿದ ಅನಂತರ ಷಟ್ಚಕ್ರಗಳ ಸಂಬಂಧವಾಗಿ ಕೆಲವು ಶ್ಲೋಕಗಳನ್ನು ಪಡಿಸಿದ ಬಳಿಕ ಆತ ಪರಮಹಂಸರಿಗೆ ತಿಳಿಸಿದ, ತಾನು ಕಾಶಿಯಲ್ಲಿ ಯೋಗಾವಸ್ಥೆಯಲ್ಲೇ ಮೃತಪಟ್ಟಂತಹ ಒಬ್ಬ ಯೋಗಿಯನ್ನ ನೋಡಿದೆ ಅಂತ. ಮಹಿಮಚರಣ ಹೇಳ್ತಾನೆ, ರಾಮಗೀತೆಯಲ್ಲಿ ಬಹಳ ಒಳ್ಳೆಯ ವಿಷಯಗಳಿವೆ. ಕೃಷ್ಣಗೀತೆ ಅಲ್ಲ, ರಾಮಗೀತೆ. ಶ್ರೀರಾಮಕೃಷ್ಣರು ಅಂತ ಹೇಳ್ತಾರೆ, ನೀನು ಯಾವಾಗ ನೋಡಿದ್ರು ರಾಮಗೀತೆ ಅಂತಲೇ ಇರ್ತೀಯ. ಆದ್ರಿಂದ ನೀನೊಬ್ಬ ದೊಡ್ಡ ವೇದಾಂತಿಯೇ ಇರಬೇಕು. ಆ ವಿಧದ ಪುಸ್ತಕಗಳನ್ನ ಸಾಧುಗಳು ಎಷ್ಟೊಂದಾಗಿ ಇಲ್ಲಿ ಓದ್ತಾ ಇದ್ರು ಗೊತ್ತೇ ಅಂತ ಹೇಳ್ತಾರೆ ಶ್ರೀರಾಮಕೃಷ್ಣ. ರಾಮಗೀತೆ ಅಂತ ಹೇಳ್ತಕ್ಕಂಥದ್ದು ಅದ್ವೈತ ವೇದಾಂತವನ್ನ ಮಂಡಿಸುವಂತಹ ಒಂದು ಗ್ರಂಥ. ಹೇಳ್ತಾರೆ ಶ್ರೀರಾಮಕೃಷ್ಣರು, ತಮ್ಮ ಸಾಧನಾ ಕಾಲದಲ್ಲಿ ಆ ದಕ್ಷಿಣೇಶ್ವರಕ್ಕೆ ಆಗಮಿಸ್ತಾ ಇದ್ದಂತಹ ಹಲವಾರು ಸಾಧುಗಳು ಈ ರಾಮಗೀತೆ ಅಂತ ಹೇಳ್ತಕ್ಕಂತಹ ಗ್ರಂಥವನ್ನ ಪಠಿಸ್ತಾ ಇದ್ರು ಅಂತ, ಓದ್ತಾ ಇದ್ರು ಅಂತ, ಅದರ ಮೇಲೆ ವಿಚಾರ ವಿನಿಮಯ ಮಾಡ್ತಾ ಇದ್ರು ಅಂತ. ಈಗ ಮಹಿಮಕರಣ ಓಂ ಅಂತನ್ನುವ ಪ್ರಣವ ಅದರ ಸ್ವರೂಪದ ಸಂಬಂಧವಾಗಿ ಪಠಿಸ್ತಾ ಇದ್ದಾನೆ. ತೈಲಧಾರಾವದವಚ್ಛಿನ್ನಂ ದೀರ್ಘಘಂಟಾನಿನಾದಂ ತೈಲಧಾರವದವಚ್ಛಿನ್ನಂ ದೀರ್ಘಘಂಟಾನಿನಾದಂ. ಓಂಕಾರ ಅಂದ್ರೆ ಏನದು? ಅನಾಹತ ಶಬ್ದ. ಆಹತ ಶಬ್ದ ಅಂದ್ರೆ ಬಡಿದ್ರೆ ಉಂಟಾಗುವಂತಹ ಶಬ್ದ. ಅನಾಹತ ಅಂದ್ರೆ ಬಡಿಯದೆಯೇ ಉಂಟಾಗ್ತಕ್ಕಂಥ, ತನ್ನಿಂದಾನೇ ಉಂಟಾಗ್ತಕ್ಕಂತಹ ನಾದ. ಅದು ಈ ಪ್ರಕೃತಿಯಲ್ಲಿ ಸದಾ ಇದ್ಕೊಂಡಿರುತ್ತೆ. ನಮ್ಮ ವ್ಯಕ್ತಿತ್ವದಲ್ಲೂ ಕೂಡ ಆ ಸುಷುಮ್ನ ನಾಡಿ ಅದು ತೆರೆದಾಗ ಅನಾಹತ ಚಕ್ರದಲ್ಲಿ ಆ ಅನಾಹತ ಧ್ವನಿ, ಪ್ರಣವ ಧ್ವನಿ ಕೇಳೋದಕ್ಕೆ ಪ್ರಾರಂಭವಾಗುತ್ತೆ. ಅಲ್ಲಿವರೆಗೆ ಅದು ಗುಪ್ತವಾಗಿರುತ್ತೆ. ಅಥವಾ ಈ ಜಗತ್ತಿನ ಸಂತೆಯ ಗದ್ದಲದಲ್ಲಿ ಮುಳುಗಿ ಹೋಗಿರುತ್ತೆ. ಯಾವಾಗ ಹೊರಗಡೆಯ ಗದ್ದಲವನ್ನು ಅಡಗಿಸಿಕೊಂಡು, ಒಳಗಡೆಯೂ ಗದ್ದಲ, ಮನಸ್ಸಿನ ಒಳಗಡೆಯ ಗದ್ದಲ, ಅದನ್ನು ಕೂಡ ಅಡಗಿಸಿಕೊಂಡಾಗ ಮನಸ್ಸು ಅನಾಹತ ಚಕ್ರಕ್ಕೆ ಏರುತ್ತೆ. ಈ ಎಲ್ಲ ಸಾಧನಾ ಪ್ರಕ್ರಿಯೆಯ ಫಲವಾಗಿ ಮನಸ್ಸು ಹೃದಯ ಕಮಲಕ್ಕೆ ಏರುತ್ತೆ. ಹಾಗೆ ಏರಿದಾಗ ಹೃದಯ ಕಮಲ ತೆರೆದುಕೊಂಡಾಗ ಈ ಅನಾಹತ ಧ್ವನಿ ಕೇಳಿಸೋದಕ್ಕೆ ಪ್ರಾರಂಭವಾಗುತ್ತೆ. ಹಾಗೆ ಕೇಳುವಾಗ ಅದು ಯಾವ ತರಹ ಇರುತ್ತೆ? ತೈಲಧಾರಾವತ್ ಅವಚ್ಛಿನ್ನಂ. ಚಿನ್ನವಾಗಿ ಅದು ಕೇಳಿಸೋದಿಲ್ಲ. ಠಮ್ 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 ಅಂತ ಹೇಳಿದ್ರೆ ಅದು ಚಿನ್ನವಾಗಿ ಕೇಳಿಸ್ತದೆ. ಓಂ 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 ಅಂತ ಹೇಳಿದ್ರು ಕೂಡ ಚಿನ್ನ. ಶುರು ಮಾಡೋದೊಂದೇ ತಡ. ಆಮೇಲೆ ಅದನ್ನ ಬಾಯಿಂದ ಉಚ್ಚರಿಸಿದ್ರೆ ಮತ್ತೆ ಅದು ಕಡಕ್ಕಾಗುತ್ತೆ, ಕಳೆದೋಗುತ್ತೆ. ಆ ನಾದದ
ಸ್ರೋತ ಕಡಿದೋಗುತ್ತೆ. ಅದನ್ನ ಮನಸ್ಸಿಗೆ ಬಿಟ್ಬಿಡ್ಬೇಕು. ಬಾಯಲ್ಲಿ ಉಚ್ಚರಿಸಿ ಕಿವಿಗೆ ಕೇಳಿಸಿ ಮನಸ್ಸಿಗೆ ಬಿಟ್ಬಿಡ್ಬೇಕು. ಮನಸ್ಸು ತೆಗೆದುಕೊಳ್ಬೇಕು. ಅದನ್ನ ಮನಸ್ಸು ತೆಗೆದುಕೊಂಡು ಸುಮ್ಮನೆ ಆ ಓಂಕಾರದೊತ್ತಿಗೆ ಸಂಚರಿಸಿಕೊಂಡು ಹೋಗ್ತಾ ಇರಬೇಕು. ಹಾಗೆ ಹೋದಾಗ ಎಲ್ಲಿಗೆ ಹೋಗುತ್ತದು? ಓಂಕಾರದ ಮೂಲಕ್ಕೆ ಹೋಗಿ ತಲುಪುತ್ತೆ. ಅಲ್ಲಿ ಅದು ವಿಲಯನ ಹೊಂದುತ್ತೆ, ಲಯಗೊಳ್ಳುತ್ತೆ. ಆಗಲೇ ಆನಂದ. ಇನ್ನೊಂದು ಉದಾಹರಣೆ ಕೂಡ ಕೊಟ್ಟಿದ್ದಾರೆ. ದೀರ್ಘ ಘಂಟಾ ನಿನಾದಂ. ದೀರ್ಘ ಗಂಟ ಅಂದ್ರೆ ಉದ್ದವಾದ ಗಂಟೆ. ಉದ್ದವಾದ ಗಂಟೆಯಲ್ಲಿ ನಾದ ಹೇಗೆ ಹೊರಡುತ್ತೋ ಹಾಗೆ. ನೋಡಿದ ಎಲ್ಲ ಸುಮ್ಮನೆ ಒಪ್ಕೊಂಡ್ಬಿಟ್ಟಿದೆ. ನಾನು ಉದ್ದವಾದ ಗಂಟೆ ಅಲ್ಲ, ಗಂಟೆಯ ಉದ್ದದ ಸ್ವರ. ದೀರ್ಘ ಘಂಟಾ ನಿನಾದಂ ಅಂತ ಹೇಳಿದ್ರೆ ಗಂಟೆಯ ದೀರ್ಘ ನಿನಾದ. ಒಂದು ಸರ್ತಿ ಒಳ್ಳೆ ಚೆನ್ನಾಗಿ ಎರಕ ಹೊಯ್ದಂತಹ ಗಂಟೆಯನ್ನ ಒಂದ್ಸತಿ ಬಾರಿಸಿದಾಗ ಮೊದಲು ಜೋರಾಗಿ ಕೇಳುತ್ತೆ. ಆಮೇಲೆ ಆ ಅಲೆಗಳು ಎಲ್ಲನೇ ಕಡಿಮೆ ಆಗ್ತಾ ಇರುತ್ತೆ. ಆದ್ರೆ ಹಾಗೆಯೇ ಹೋಗ್ತಾ ಇರುತ್ತೆ. ಮನಸ್ಸನ್ನ ಅಲ್ಲಿ ಬಿಟ್ಬಿಡ್ಬೇಕು. ಅದು ಕೂಡ ನೀರವಾದ ಸ್ಥಳದಲ್ಲಿ ಈ ಗಂಟೆಯನ್ನು ಬಾರಿಸಿ ಬಿಟ್ಬಿಡ್ಬೇಕು. ಅದರ ದ್ರವವನ್ನೇ, ಅದರ ನಾದವನ್ನೇ ಅನುಸರಿಸಿಕೊಂಡು ನಮ್ಮ ಮನಸ್ಸು ಸಂಚರಿಸಬೇಕು. ಎಂತಹ ಆನಂದ ಉಂಟಾಗುತ್ತೆ. ಆ ನಾದ ಅಂತ್ಯವಾದರೂ ಕೂಡ ನಮ್ಮ ಮನಸ್ಸು ಆ ನಾದವನ್ನು ಬಿಟ್ಟಿರುವುದಿಲ್ಲ. ಇದು ಸಾಧನೆ ಅಷ್ಟೇನೆ, ನಿಜವಾದ ಓಂಕಾರದ ಅನುಭವ ಅಲ್ಲ. ನಿಜವಾದ ಓಂಕಾರ ಈ ಸಾಧನಾ ಮಾರ್ಗದಿಂದ ನಮ್ಮ ಹೃದಯದಲ್ಲಿ ವ್ಯಕ್ತವಾಗುತ್ತೆ. ನಿಜವಾದ ಓಂಕಾರ ಇದು ಆ ಓಂಕಾರದ ಪ್ರತೀಕ. ನಾವು ಏನು ಓಂ ಅಂತ ಹೇಳ್ತೇವೋ ಅದು ಆ ನಿಜವಾದ ಓಂ ಅಂತ ಹೇಳ್ತಕ್ಕಂಥ ಏನಿದೆಯೋ ಅದರ ಪ್ರತೀಕ ಅಷ್ಟೇ. ಇಂತಹ ದೊಡ್ಡ ಋಷಿಗಳು ಕಂಡು ಹುಡುಕಿದಾರಲ್ಲ, ಇದಕ್ಕೆ ಅಕ್ಷರ ಅಂತ ಹೆಸರು. ಈ ಓಂ ಅಂತ ಹೇಳ್ತಕ್ಕಂಥದ್ದು ಅಕ್ಷರ, ಮಹಾಕ್ಷರ. ಕ್ಷರವೇ ಇಲ್ಲಿರ್ತಕ್ಕಂಥದ್ದು ಅಕ್ಷರ, ನಾಶವೇ ಇಲ್ಲಿರ್ತಕ್ಕಂಥದ್ದು. ಓಂಕಾರಕ್ಕೆ ನಾಶವೇ ಇಲ್ಲ. ಅದು ಹೇಗೆ ಹುಟ್ಟಿತು, ಹೇಗೆ ಬೆಳೆಯಿತು, ಹೇಗೆ ಅಂತ್ಯ ಬಂದಿತ್ತು ಅಂತ ಹೇಳೋದಕ್ಕೆ ಸಾಧ್ಯವೇ ಇಲ್ಲ. ಅದು ಅನಾದಿ ಅನಂತ. ಅಂಥ ಓಂಕಾರ ಸಂಬಂಧವಾಗಿ ಈ ವಿವರಣೆ. ತೈಲ ಧಾರಾವ ಅವಚ್ಛಿನ್ನಂ ದೀರ್ಘ ಗಂಟ ನಿನಾದಂ. ತೈಲವನ್ನ ಒಂದು ಪಾತ್ರೆಯಿಂದ ಇನ್ನೊಂದು ಪಾತ್ರೆಗೆ ಸುರಿಯುವಾಗ ಯಾವ ರೀತಿಯಲ್ಲಿ ಏಕಪ್ರಕಾರವಾದಂತಹ ಸ್ರೋತ ಉಂಟಾಗುತ್ತೋ ಅದೇ ರೀತಿಯಲ್ಲಿ ಈ ಓಂಕಾರದ ಉಪಾಸನೆ ಮಾಡಿದಾಗ, ಓಂಕಾರದ ಅನುಸಂಧಾನ ಮಾಡಿದಾಗ ಆ ಬಗೆಯ ನಿರವಚ್ಛಿನ್ನವಾದಂತಹ ಒಂದು ಸ್ರೋತ, ಮನಸ್ಸಿನ ಸ್ರೋತ ಉಂಟಾಗುತ್ತೆ. ಓಂಕಾರವನ್ನ ಆಶ್ರಯಿಸಿಕೊಂಡು ಮನಸ್ಸನ್ನ ಪರಬ್ರಹ್ಮದೆಡೆಗೆ ಸಂಚರಿಸುವಂತೆ ಮಾಡಬೇಕು. ಪ್ರಣವೋಧನು ಶರೋ ಹಿ ಆತ್ಮ ಬ್ರಹ್ಮ ತಲ್ಲಕ್ಷ್ಯ ಮುಚ್ಯತೆ ಅಪ್ರಮತ್ತೇನ ವೇದ್ಧವ್ಯಂ ಶರವತ್ ತನ್ಮಯೋ ಭವೇತ್. ಪ್ರಣವೋಧನು, ಓಂಕಾರವೇ ಬಿಲ್ಲು. ಶರೋ ಹಿ ಆತ್ಮ, ನಮ್ಮ ಜೀವಾತ್ಮವೇ ಶರ ಅಂದ್ರೆ ಬಾಣ. ಬಿಲ್ಲಿಗೊಂದು ಬಾಣ ಬೇಕಲ್ಲ, ಓಂಕಾರ ಅಂತ ಹೇಳ್ತಕ್ಕಂಥ ಬಿಲ್ಲಿಗೆ ತನ್ನ ಆತ್ಮ ಅಂತನ್ನುವ ಬಾಣವನ್ನ ಹರಿಯೇರಿಸಬೇಕು. ಅಪ್ರಮತ್ತೇನ ವೇದ್ಧವ್ಯಂ. ಆದ್ರೆ ಆ ಆತ್ಮ ಅಂತ ಹೇಳ್ತಕ್ಕಂಥ ಬಾಣವನ್ನ ಯಾಕೆ ಹೊಡಿಬೇಕು? ಅಪ್ರಮತ್ತ ಹೊಡಿಬೇಕು. ಪ್ರಮತ್ತ, ಮತ್ತ, ಪ್ರಮತ್ತ, ಅಪ್ರಮತ್ತ. ಮತ್ತ ಅಂದ್ರೆ ಕುಡಿದು ಮತ್ತೇರಿದವನು. ಪ್ರಮತ್ತ ಅಂದ್ರೆ ಚೆನ್ನಾಗಿ ಏರಿದವನು. ಅಪ್ರಮತ್ತ ಅಂದ್ರೆ ಶಾಂತವಾಗಿರುವವನು ಅಂತ, ವಿವೇಕಿ ಅಂತ ಅರ್ಥ. ಅಪ್ರಮತ್ತ ಅಂದ್ರೆ ವಿವೇಕಿಯಾದವನು ಅಂತ ಅರ್ಥ. ಅವನ ಗುರಿ ಮಾತ್ರ ನೆಟ್ಟಿಗಿರುತ್ತೆ. ಗುರಿ ಯಾವುದು? ಬ್ರಹ್ಮ ತಲ್ಲಕ್ಷ್ಯ ಮುಚ್ಚತೆ. ಲಕ್ಷ್ಯ ಅಂದ್ರೆ ಗುರಿ. ಆ ಬಾಣದೊಂದು ಗುರಿ ಬೇಕಲ್ಲ. ಬಾಣ ಯಾವುದು? ಆತ್ಮ. ಆತ್ಮವನ್ನು ಎಲ್ಲಿಗೆ ಬಿಡಬೇಕು? ಪರಮಾತ್ಮನಲ್ಲಿದೆ.
ಗುರಿ ತಪ್ಪಿದ್ರೆ ಅಲ್ಲೇ ಪಕ್ಕದಲ್ಲಿದೆ ಮಾಯೆ, ಅದರೊಳಗೆ ಹೋಗಿ ಬೀಳುತ್ತೆ. ನಾವೆಲ್ಲ ಗುರಿ ತಪ್ಪಿ ಮಾಯೊಳಗೆ ಸಿಕ್ಕಾಕೊಂಡು ನಾವು ಕೂಡ ಬಣ ಬಿಟ್ಟವರೇ. ಅಲ್ಲೆಲ್ಲಿ ಬಿಟ್ಟಿದ್ದೇವೆ? ಮಾಯೆಯೊಳಗೆ ಹೋಗಿ ಹೇರುವಂತೆ ಬಿಟ್ಟಿದ್ದೇವೆ. ಯಾಕೆಂದ್ರೆ ಎಚ್ಚರ ತಪ್ಪಿ ಬಿಟ್ಟಿದ್ದೇವೆ. ಎಚ್ಚರ ತಪ್ಪಿ ಬಿಟ್ಟಿದ್ದೇವೆ, ಅದರಿಂದ ಎಚ್ಚರ ತಪ್ಪಿ ಅದನ್ನ ಬಿಟ್ಟಿದ್ದೇವೆ. ಅದು ಮಾಯೆಯೊಳಗೆ ಸಿಕ್ಕೊಂಡು ಒದ್ದಾಡ್ತಾ ಇದೆ. ಈಗಲಾದರೂ ಕೂಡ ಮತ್ತೊಂದು ವಿವೇಕವನ್ನು ತಂದುಕೊಂಡು ಆ ಆತ್ಮವನ್ನ ಈ ಓಂಕಾರ ಅಂತ ಹೇಳ್ತಕ್ಕಂಥ ಬಿಲ್ಲಿಗೆ ಹೆದೆಯೇರಿಸಬೇಕು. ಅಂದ್ರೆ ಓಂಕಾರೋಪಾಸನೆ ಮಾಡಬೇಕು ಅಂತ ಅರ್ಥ. ನೀವು ಯಾರ್ಯಾರಿಗೆ ಮಂತ್ರ ದೀಕ್ಷೆ ಅಂತ ಹೇಳ್ತಕ್ಕಂಥದ್ದಾಗಿದೆಯೋ ಅದರಲ್ಲಿ ಓಂ ಅಂತ ಹೇಳ್ತಕ್ಕಂಥದ್ದು ಇದ್ದೇ ಇರುತ್ತೆ. ಅಥವಾ ಆ ಪರಮಾತ್ಮನ ಹೆಸರೇ ಓಂ. ಯಾವ್ಯಾವ ಅಕ್ಷರ ಇದೆಯೋ ಅದೆಲ್ಲವೂ ಕೂಡ ಪರಮಾತ್ಮ ಸೂಚಕ. ಅಂತೂ ಈ ಓಂಕಾರದ ಮಹತ್ವವನ್ನ ಈ ವಾಕ್ಯದ ಮೂಲಕ ತಿಳಿಸಲಾಗಿದೆ. ಈ ಓಂಕಾರದ ಉಪಾಸನೆಯ ಮೂಲಕ ಸಮಾಧಿ ಸ್ಥಿತಿ ಉಂಟಾಗುತ್ತಂತೆ. ಆ ಸಮಾಧಿ ಸ್ಥಿತಿ ಹೇಗಿರುತ್ತಂತೆ ಮೈಲಿಕರಣ ಮತ್ತೆ ಇನ್ನೊಂದು ಶ್ಲೋಕದ ಮೂಲಕ ಅದನ್ನ ವಿವರಿಸ್ತಾನೆ. ಊರ್ಧ್ವಪೂರ್ಣಮದ ಪೂರ್ಣಂ ಮಧ್ಯಪೂರ್ಣಂ ಯದಾತ್ಮಕಂ ಸರ್ವಪೂರ್ಣಂ ಸ ಆತ್ಮೇತಿ ಸಮಾಧಿಸ್ತಸ್ಯ ಲಕ್ಷಣಂ. ಸಮಾಧಿ ಸ್ಥಿತಿ ಪ್ರಾಪ್ತವಾದಾಗ ಆ ಪೂರ್ಣ ಬ್ರಹ್ಮ ಮೇಲ್ಗಡೆಯೂ ಕೂಡ ಅದರದೇ ದರ್ಶನ, ಕೆಳಗಡೆಯೂ ಕೂಡ ಅದೇ ದರ್ಶನ, ಮಧ್ಯದಲ್ಲೂ ಕೂಡ ಅದೇ ದರ್ಶನ. ಎಲ್ಲೆಲ್ಲೂ ಆ ಪರಬ್ರಹ್ಮದ ದರ್ಶನ, ಅದರ ಪೂರ್ಣತೆಯ ದರ್ಶನ. ಪರಬ್ರಹ್ಮ ಮಾತ್ರವೇ ಪೂರ್ಣ. ಪರಬ್ರಹ್ಮಕ್ಕೆ ಹೊರತಾದ ಇತರ ಯಾವುದೇ ವಸ್ತುವೇ ಆಗಲಿ ಅದು ಪರಿಪೂರ್ಣ ಅಲ್ಲ. ಚತುರ್ಮುಖ ಬ್ರಹ್ಮಾದಿಗಳಿಂದ ಹಿಡಿದು ಇರುವೆಯವರೆಗೂ ಕೂಡ ಎಲ್ಲವೂ ಕೂಡ ಅಪರಿಪೂರ್ಣ. ಹಾಗೆ ಅಂತ ಅಪರಿಪೂರ್ಣ ಅಂತ ಹೇಳೋಕ್ಕೂ ಆಗುವುದಿಲ್ಲ. ಅದಕ್ಕೆ ತಿಳಿದ್ರೆ ಯಾವುದು ಪಿಂಡಾಂಡದಲ್ಲಿದೆಯೋ ಅದು ಬ್ರಹ್ಮಾಂಡದಲ್ಲಿದೆ. ಅಣೋರಣೀಯ ಮಹತೋ ಮಹ್ಯ ಅಂತ ಹೇಳಿದಾಗ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಇದು ಪೂರ್ಣ, ಇದು ಪೂರ್ಣ, ಎಲ್ಲವೂ ಪೂರ್ಣ, ಪೂರ್ಣದಿಂದ ಪೂರ್ಣ ತೆಗೆದರೂ ಕೂಡ ಪೂರ್ಣ, ಪೂರ್ಣಕ್ಕೆ ಪೂರ್ಣವನ್ನು ಸೇರಿಸಿದರೂ ಕೂಡ ಪೂರ್ಣ. ಪೂರ್ಣ ಅನ್ನೋದಕ್ಕೆ ಕನ್ನಡದಲ್ಲಿ ಸೊನ್ನೆ. ಸೊನ್ನೆಗೆ ಸೊನ್ನೆ ಸೇರಿಸಿದರೆ ಎಷ್ಟು ಉತ್ತರ? 2 ಸೊನ್ನೆ ಅಲ್ಲ, ಸೊನ್ನೆ ಅಂತಲೇ. ಸೊನ್ನೆಯಿಂದ ಸೊನ್ನೆಯನ್ನು ಕಳೆದ್ರೆ ಸೊನ್ನೆ, ಸೊನ್ನೆಯಿಂದ ಸೊನ್ನೆ ಭಾಗಿಸಿದ್ರು ಕೂಡ ಸೊನ್ನೆ, ಸೊನ್ನೆಗೆ ಸೊನ್ನೆಯಿಂದ ಗುಣಿಸಿದ್ರು ಕೂಡ ಸೊನ್ನೆ. ಹಾಗೆ ಪೂರ್ಣ ಈ ಪರಬ್ರಹ್ಮ ಅಂತ ಅದಕ್ಕೆ ಸೇರಿಸುವಂತಹದ್ದು ಇಲ್ಲ, ಅದನ್ನು ಕಳೆಯುವಂತಹದ್ದು ಇಲ್ಲ ಅಂತ. ಆದ್ರಿಂದ ಹೇ ಭಗವಂತ, ಹೇ ಪರಬ್ರಹ್ಮ, ನೋಡು ನನಗೇನಾದ್ರು ಸಾಕ್ಷಾತ್ಕಾರ ಕೊಡದೆ ಹೋಯ್ತು ಅಂತ ಹೇಳಿದ್ರೆ ನಿನ್ನ ಜಪ ಮಾಡೋದಿಲ್ಲ ನಾನು, ನಿನ್ನ ಧ್ಯಾನ ಮಾಡೋದಿಲ್ಲ ನಾನು ಅಂತ ಹೇಳಿದ್ರೆ ಅವನು ಸುಮ್ಮನೆ ಇರ್ತಾನೆ. ಯಾಕೆಂದ್ರೆ ಅವನಿಗೇನು ನಷ್ಟವೇ ಆಗೋದಿಲ್ಲ. ಬಹಳ ಅದ್ಭುತವಾದ ಒಂದು ಮಾತನ್ನು ಹೇಳ್ತಾನೆ ಕೃಷ್ಣ ಭಗವದ್ಗೀತೆಯಲ್ಲಿ. ನಾನು ಇಲ್ಲಿಯವರೆಗೆ ಪಡೆಯದೇ ಇದ್ದು ಇನ್ನು ಮುಂದೆ ಪಡೆಯಬೇಕಾದಂತಹದ್ದು ಯಾವುದೂ ಇಲ್ಲ, ಆದರೂ ಕೂಡ ನಾನು ಕರ್ಮ ನಿರತನಾಗಿದ್ದೇನೆ ಅಂತ ಹೇಳ್ತಾನೆ. ನೀನು ಕೂಡ ಅದೇ ರೀತಿ ಕರ್ಮ ಮಾಡಬೇಕು, ಕರ್ಮ ಮಾಡಿಯೇ ಕರ್ಮ ಪಾಶದಿಂದ ಮುಕ್ತನಾಗಬೇಕು ಅಂತ ತಿಳಿಸೋದಕ್ಕೆ ತನ್ನ ಉದಾಹರಣೆಯನ್ನು ಕೊಟ್ಟು ಹೇಳ್ತಾನೆ. ಈ 3 ಲೋಕದಲ್ಲೂ ಕೂಡ ನಾನು ಪಡೆಯಬೇಕಾದ್ದೇನೂ ಇಲ್ಲ ಅಂತ. ಯಾಕೆ? ಅವನು ಪರಿಪೂರ್ಣ, ನಿತ್ಯ ತೃಪ್ತ, ನಿರಾಶ್ರಯ. ಇಂತಹ ಪೂರ್ಣದ ಸ್ಥಿತಿ ಅನುಭವ ಬರುತ್ತೆ ಸಮಾಧಿ ಸ್ಥಿತಿಯಲ್ಲಿ. ಇದು ಬಹಳ ಬಹಳ ಮುಖ್ಯ. ಸುಮ್ಮನೆ ಓದ್ಕೊಂಡಾಗ, ಸುಮ್ಮನೆ ಅದನ್ನೇ ಮನನ ಮಾಡ್ತಾ ಇದ್ದಾಗ ಹಾಗೆ ಇತರರಿಗೆ ಉಪನ್ಯಾಸ ಮಾಡ್ತಾ ಆ ವಿಷಯದಲ್ಲಿ ನಾವು ಪಳಗಿದಾಗ ನಮ್ಮ ಮನಸ್ಸು ಆ ವಿಷಯದಲ್ಲಿ ಚೆನ್ನಾಗಿ ಪಳಗಿದಾಗ ಒಂದು ಬಗೆಯಿಂದ ಅನಿಸೋದಕ್ಕೂ ಪ್ರಾರಂಭವಾಗುತ್ತೆ, ಹೌದು ನಾನು ಪರಿಪೂರ್ಣ ಅಂತ. ಅದರ ಸಾಲ
ಅದು ಸಾಲದೇ ಸಾಲದು. ಆದ್ರಿಂದ ಶ್ರೀ ಸ್ವಾಮಿ ಯತೀಶ್ವರಾನಂದಜಿಯವರು ಹೇಳ್ತಾ ಇರುವಂತೆ ಡಿವೈನ್ ಡಿಸ್ಕಂಟೆಂಟ್ಮೆಂಟ್ ಯಾವಾಗಲೂ ಇಟ್ಕೊಂಡಿರೋದು. ಪ್ರಾಪಂಚಿಕ ವಿಷಯದಲ್ಲಿ ಒಂದು ಬಗೆಯ ತೃಪ್ತಿಯನ್ನು ತಂದುಕೊಳ್ಬೇಕು. ಸಾಕು, ಇದಿಷ್ಟೇನೆ, ಎಷ್ಟಾದ್ರೂ ಇದಿಷ್ಟೇನೆ ಆದ್ರಿಂದ ಇಷ್ಟೇ ಸಾಕು. ಆ ತೃಪ್ತಿ ಅಂತ ಹೇಳ್ತಕ್ಕಂಥದ್ದು ನಮಗೆ ಒಂದು ವರ. ಲೌಕಿಕವಾದಂತಹ ವಿಷಯದಲ್ಲಿ ನಮ್ಗೇನೋ ಒಂದು ಬಗ್ಗೆ ತೃಪ್ತಿ ಬಂತು ಅಂತಂದ್ರೆ ಸಾಕು, ಎಷ್ಟೇ ಸಾಕು, ಎದುಷ್ಟ ಲಾಭ ಸಂತುಷ್ಟ ಅಂತ ಹೇಳ್ತಕ್ಕಂಥ ಸ್ಥಿತಿ ಬಂದ್ರೆ ಅದೊಂದು ದೊಡ್ಡ ಲಾಭ, ಅಲಭ್ಯ ಲಾಭ. ಅದು ಬರಲೇಬೇಕು. ಅದು ಬಂತು ಅಂತ ಅಂದ್ಬಿಟ್ಟಿದ್ದೆ ಅಲ್ಲಿಗೆ ನಿಲ್ಬಾರದು. ಇನ್ನೊಂದು ಅತೃಪ್ತಿ ಬೆಳಿಬೇಕು ನಮ್ಮಲ್ಲಿ. ಆ ಪರಬ್ರಹ್ಮದ ಪರಿಪೂರ್ಣ ಅನುಭವ ಆಗಲಿಲ್ವಲ್ಲ, ಆ ಪರಬ್ರಹ್ಮದ ದರ್ಶನ ಆಗಲಿಲ್ವಲ್ಲ, ಅನುಭವ ಆಗಲಿಲ್ವಲ್ಲ ಅಂತ ಹೇಳ್ತಕ್ಕಂಥ ಈ ಬಗೆಯ ಅತೃಪ್ತಿ ನಮ್ಮಲ್ಲಿ ಎಷ್ಟರ ಮಟ್ಟಿಗೆ ಇರಬೇಕು ಅಂತಂದ್ರೆ, ಯಾವ ಕ್ಷಣದಲ್ಲಿ ಅದನ್ನು ಪಡೆದೇನೋ ಈ ಕ್ಷಣದಲ್ಲೇ ಬೇಕು, ನನಗೆ ಸಿಕ್ಕಿದ್ರೆ ನನಗೆ ಈ ಕ್ಷಣದಲ್ಲೇ ಸಿಗ್ಬೇಕು, ಒಂದು ಈ ಕ್ಷಣದಲ್ಲಿ, ಇಲ್ಲದಿದ್ರೆ ಹೋಗ್ಲಿ ಈ ಶರೀರ ಅಂತ ಬುದ್ಧ ಆಗಬೇಕಾದ ಮಗಳು ಸಿದ್ಧಾರ್ಥ ಗೌತಮ ಆ ಮರದ ಬುಡದಲ್ಲಿ ಕೂತುಕೊಂಡು ಹೇಗೆ ನಿಶ್ಚಯ ಮಾಡಿದ್ನ, ಒಂದೋ ಇದೇ ಆಸನದಲ್ಲಿ ನನ್ನ ಶರೀರ ಒಣಗಿ ಹೋಗಿದೆ, ಎಂತ ಹೋದ್ರೆ ನನಗೆ ಆ ಬೆಳಕು ಗೋಚರಿಸಲಿ ಅಂತನ್ನುವ ದೃಢ ನಿರ್ಧಾರ ಮಾಡಿ ಯಾವಾಗ ಕೂತ್ನೋ ಆಗಲೇ ಅವನಿಗೆ ಜ್ಯೋತಿ ಅವನ ಒಳಗಡೆ ಬೆಳಗಿತ್ತು. ಸರ್ವ ಸಮಸ್ಯೆಗಳು ಪರಿಹಾರ ಆದದ್ದು ಆಗಲೇ. ಆ ಪರಿಹಾರವನ್ನ ಸಮಸ್ತ ಜಗತ್ತಿಗೆ ಬೋಧಿಸಲು ಪ್ರಾರಂಭ ಮಾಡಿದ್ದು ಆಮೇಲೆ. ಇದರಿಂದ ನಮ್ಗೇನು ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ಅನುಭವ ಆಗದೇನೆ ಕೇವಲ ಭಾವಿಸುವುದರ ಮೂಲಕವೇ ನಾವು ಯಾವುದೋ ಒಂದು ಅನುಭವವನ್ನು ಮಾಡ್ಕೊಡ್ತೀವಲ್ಲ, ಆ ಅನುಭವವನ್ನೇ ನಮ್ಮ ಅನುಭವ ಅಂತ ಖಂಡಿತ ಮೋಸ ಹೋಗಬಾರದು. ಅಂತೂ ಒಂದು ಅನುಭವದ ಮಾತನ್ನ ಪತ್ತಿ ಹೇಳಿದಂತಾಯಿತು. ಸಮಾಧಿಸ್ಥ ಮನುಷ್ಯನ ಲಕ್ಷಣವನ್ನು ಇಲ್ಲಿ ಈ ರೀತಿಯಲ್ಲಿ ಹೇಳಿದ್ದಾರೆ. ಮಾಸ್ಟರ್ ಮುಂದುವರಿಸ್ತಾನೆ. ಅಗರಸೇನ ಮಹಿಮಚರಣ ಪರಮಹಂಸರಿಗೆ ಪ್ರಣಾಮ ಮಾಡಿ ಅವರಿಂದ ಬೀಳ್ಕೊಂಡು ಹೊರಟೋರು. ಮಾರನೇ ದಿನ ಪರಮಹಂಸರು ಮಧ್ಯಾಹ್ನದ ಊಟ ಮುಗಿಸಿ ತಮ್ಮ ಚಿಕ್ಕ ಮಂಚದ ಮೇಲೆ ಕುಳಿತುಕೊಂಡಿದ್ದಾರೆ. ರಾಮಚಂದ್ರ ದತ್ತ, ಸುರೇಂದ್ರನಾಥ್ ಮಿತ್ರ, ಇನ್ನು ಕೆಲವು ಮಂದಿ ಭಕ್ತರು ಕಾಕಪದಿಂದ ಬಂದಿದ್ದಾರೆ. ಪರಮಹಂಸರ ಕೈ ಕೀಲು ತಪ್ಪಿರುವುದನ್ನು ನೋಡಿ ಅವರೆಲ್ಲರೂ ಚಿಂತಾಕ್ರಾಂತರಾಗಿಬಿಟ್ಟಿದ್ದಾರೆ. ಮಾಸ್ಟರ್ ಮಾಷೆಯನ್ನು ಕೂಡ ಹತ್ತಿರ ಕುಳಿತುಕೊಂಡಿದ್ದಾನೆ. ಶ್ರೀರಾಮಕೃಷ್ಣ ಭಕ್ತರಿಗೆ ಹೇಳ್ತಾ ಇದ್ದಾರೆ, ಭಗವತಿ ನನ್ನನ್ನ ಎಂಥ ಅವಸ್ಥೆಯಲ್ಲಿ ಇಟ್ಟುಬಿಟ್ಟಿದ್ದಾರೆ ಅಂತ ಹೇಳಿದ್ರೆ, ನಾನು ಯಾವುದನ್ನು ಕೂಡ ರಹಸ್ಯವಾಗಿ ಇಟ್ಕೊಳ್ಳೋ ಹಾಗಿಲ್ಲ. ನನ್ನದು ಬಾಲಕನ ಅವಸ್ಥೆ. ಈ ರಾಖಾಲಿಗೆ ಇದೆಲ್ಲ ಅರ್ಥವಾಗ್ತಾ ಇಲ್ಲ. ಜನ ನನ್ನ ಕೀಲು ತಪ್ಪಿದ ತೋಳನ್ನು ನೋಡಿ ನನ್ನನ್ನ ಟೀಕಿಸಬಹುದು ಅಂತ ಅದು ಕಾಣುವ ರೀತಿಯಲ್ಲಿ ನನ್ನ ಮೇಲೆ ಬಟ್ಟೆ ಹೊರಿಸ್ತಾರೆ. ಆತ ಡಾಕ್ಟರ್ ಮಧುಸೂದನನ್ನ ಒಂದು ಬದಿ ಕರೆದುಕೊಂಡು ಹೋಗಿ ನನ್ನ ಕೀಲು ತಪ್ಪಿದ ತೋಳಿನ ವಿಷಯವಾಗಿ ಆತನಿಗೆ ಗುಟ್ಟಾಗಿ ತಿಳಿಸ್ತಾ ಇದ್ದ. ಆದ್ರೆ ನಾನು ಗಟ್ಟಿಯಾಗಿ ಕೂಗಿ ಹೇಳಿದೆ, ಓ ಡಾಕ್ಟರ್ ಮಧುಸೂದನ, ಇಲ್ಲಿ ಬಂದು ನೋಡು, ನನ್ನ ಕೈ ಕೀಲು ತಪ್ಪಿಬಿಟ್ಟಿದೆ. ಶ್ರೀರಾಮಕೃಷ್ಣ ಕೈಲಿ ಗುಟ್ಟು ಮಾಡೋದಕ್ಕೆ ಸಾಧ್ಯವಿಲ್ಲಂತೆ. ಪುಟ್ಟ ಮಗು ಗುಟ್ಟು ಮಾಡೋದೇ ಇಲ್ಲ, ಎಲ್ಲರೂ ಹೇಳ್ಬಿಡುತ್ತೇವೆ. ತಂದೆ ತಾಯಿಯನ್ನು ಹೇಳ್ಕೊಟ್ರೆ ಅದೆಲ್ಲ ಹೇಳಬಾರದು ಕಣೋ ಅಂತ ಹೇಳಿದ್ರೆ ಅದು ಹೋಗಿ ಹೇಳುತ್ತೆ, ನಮ್ಮ ಅಪ್ಪ ಅಮ್ಮ ಹೇಳಿದ್ರು ಅದು ಹೇಳಬಾರದು ಅಂತ. ಆ ಕಾಲ ನಗರದ ಹುಡುಗ ನಾಜೂಕು, ಶ್ರೀರಾಮಕೃಷ್ಣನ ಅವತಾರ ಪುರುಷರು, ದಿವ್ಯ ಜ್ಞಾನಿಗಳು, ಸಮಾಧಿಸ್ಥ ಪುರುಷರು ಈ ತರ ಕೈ ಮುಡ್ಕೊಂಡು ಕೊಡ್ತಿದ್ದಾರೆ ಅಂತ ಹೇಳಿದ್ರೆ ಅವಮಾನ ಅಲ್ಲ. ಯೋಗಿಗಳು ಈ ಸ್ಥಿತಿಯಲ್ಲಿ ಇರಬಾರ್ದು. ಯೋಗಿಗಳು ಅಂತಂದ್ರೆ ಅವಾಗ ಆರೋಗ್ಯದಿಂದ ಇರಬೇಕು. ಆದ್ರೆ ಯೋಗಿಗಳಿಗೆ ಆರೋಗ್ಯ ಇದ್ದ ಮೇಲೆ ಇನ್ನು ಸಾಮಾನ್ಯ ಗತಿ ಏನು? ಆದ್ರಿಂದ ಇದು ಜನರ ಕಣ್ಣಿಗೆ ಬೀಳದೆ ಹೋಗಿ
ಅವರು ನಿತ್ಯ ಯೋಗಿಗಳು ಆನಂದವಾಗಿದ್ದಾರೆ ಅಂತ ಅದೊಂದು ಬಗೆಯ ಸುಳ್ಳು ಕಲ್ಪನೆಯನ್ನು ಕೊಟ್ಟಂತಾಯ್ತಲ್ಲ. ಶ್ರೀರಾಮಕೃಷ್ಣದಲ್ಲಿ ಆಗುದಿಲ್ಲ. ಅದರಿಂದ ಹೇಳ್ತಾರೆ, ನಾನು ಎಲ್ಲರಿಗೂ ಹೇಳಬೇಕಿದ್ದೆ ಈ ತರಹ ಅಂತ. ಬಳಿಕ ಮುಂದುವರಿಸ್ತಾರೆ, ಅವರ ಬಿಚ್ಚು ಮನಸ್ಸಿನ ಸ್ವಭಾವ ಯಾವ ತರಹ ಇತ್ತು ಅನ್ನೋದನ್ನ ಇನ್ನೂ ಬಗೆಯಾಗಿ ಹೇಳೋಕೆ ಶುರು ಮಾಡಿದ್ದಾರೆ. ಈಗ ಹೇಳ್ತಾರೆ, ಮಥುರ ಬಾಬು ಮತ್ತು ಆತನ ಹೆಂಡತಿ ಮಲಗ್ತಾ ಇದ್ದಂತಹ ಕೊಠಡಿಯಲ್ಲೇ ಕೆಲವು ಕಾಲ ನಾನು ಮಲಗುತ್ತಿದ್ದೆ. ನಾನು ಅವರ ಒಂದು ಚಿಕ್ಕ ಮಗುವೋ ಏನೋ ಎಂಬಂತೆ ಅವರು ನನ್ನನ್ನ ನೋಡಿಕೊಳ್ತಿದ್ರು. ಆಗ ನನಗೆ ಉನ್ಮಾದ ಅವಸ್ಥೆ. ಮಥುರ ಬಾಬು ಕೇಳ್ತಿದ್ದ, ಬಾಬಾ ನಾವು ಮಾತುಕತೆ ಹಾಕೊಳ್ಳೋದು ನಿಮ್ಗೆ ಕೇಳಿಸ್ತೀಯೇ? ಆಗ ನಾನು ಹೇಳ್ತಿದ್ದೆ, ಹೌದು. ಎಲ್ಲಾನು ಕೇಳಿಸ್ಕೊಳ್ತಾ ಇರ್ತಾರೆ. ಮಗುವು ಕೂಡ ಕೇಳಿಸಿದ್ರೆ ಮಗುಗೆ ಕೇಳಿಸುತ್ತೆ. ಕೇಳಿಸಿದ್ರು ಅದು ಕೇಳಿಸ್ಕೊಂಡ್ರು ಕೂಡ ಪ್ರತಿಕ್ರಿಯೆ ಮಾತ್ರ ಏನಿರೋದಿಲ್ಲ, ಸುಮ್ಮನೆ ಇರುತ್ತೆ. ಹಾಗೇನೆ ಶ್ರೀರಾಮಕೃಷ್ಣರು ಅವ್ರ ಕೋಣಿಲಿ ಆ ತರಹ ಇರುತ್ತಂತೆ. ಈ ಅರ್ಥ ಆಗ್ತದ. ಇದನ್ನ ಎಷ್ಟು ಭಾವಿಸಿದ್ರು ಕೂಡ ಅಷ್ಟು ನಮಗೆ ಶ್ರೀರಾಮಕೃಷ್ಣ ಮೇಲೆ ಭಾವನೆ ಅಂತ ಇರ್ತಕ್ಕಂಥದ್ದು ಹೆಚ್ಚುತ್ತಾ ಹೋಗುತ್ತೆ. ನಮ್ಮ ಮನಸ್ಸು ಶ್ರೀರಾಮಕೃಷ್ಣರಲ್ಲಿ ಕಡಿಗೆಯೇ ಹೋಗ್ಬಿಡುತ್ತೆ. ಅಯ್ಯೋ ಎಷ್ಟು ಚೆನ್ನಾಗಿದೆ ಇದು, ಇಷ್ಟೊಂದು ಮುಗ್ಧತೆಯನ್ನ ಹೊಂದೋದಕ್ಕೆ ಸಾಧ್ಯವೇ? ಕಣ್ಣೆದುರಿಗೆ ಎಲ್ಲ, ಕಿವಿ ಎದುರಿಗೆ ಎಲ್ಲ ಕೇಳ್ತಾ ಇದ್ರು ಕೂಡ ತಾನು ಮಾತ್ರ ಮುಗ್ಧವಾಗಿರೋದಕ್ಕೆ ಸಾಧ್ಯ ಅಂತನ್ನೋದನ್ನು ನಾವು ಶ್ರೀರಾಮಕೃಷ್ಣ ಜೀವನದಲ್ಲಿ ಕಾಣಬಹುದಾಗಿದೆ. ಎಷ್ಟೋ ವಾಸಿ. ಈಗ ಮುಂದೇನು ಹೇಳ್ತಾ ಇದ್ದಾರೆ ನೋಡಿ. ಒಮ್ಮೆ ಮಥುರ ಬಾಬುವಿನ ಹೆಂಡತಿಗೆ ತನ್ನ ಪತಿಯ ನಡತೆಯ ಸಂಬಂಧವಾಗಿ ಸಂದೇಹ ಬಂದು ಆಗ ನೀವು ಹೇಳಿದ್ರು, ನೀವು ಹೊರಗೆಲ್ಲಿಗಾದ್ರೂ ಹೋಗುವುದಾದ್ರೆ ನಿಮ್ಮೊಡನೆ ಪರಮಹಂಸನನ್ನು ಕರ್ಕೊಂಡು ಹೋಗಬೇಕು ಅಂತ. ಒಂದಿನ ಮಥುರ ಬಾಬು ಒಂದು ಸ್ಥಳಕ್ಕೆ ಹೋದ. ಅಲ್ಲಿ ಆತ ನನ್ನನ್ನು ಕೆಳಗಡೆ ಕೂರಿಸಿ ತಾನು ಮೇಲ್ಗಡೆ ಹೋದ. ಅರ್ಧ ಗಂಟೆ ಆದ ನಂತರ ಕೆಳಗಿಳಿದು ಬಂದು ಹೇಳ್ದ, ಬಾಬಾ ಬನ್ನಿ ಹೋಗೋಣ, ಗಾಡಿ ಕಾಲ್ಕೊಂಡಿದೆ. ಅದರ ಸಂಬಂಧವಾಗಿ ಮಥುರ ಬಾಬುವಿನ ಹೆಂಡತಿ ನನ್ನನ್ನು ಕೇಳಿದಾಗ ನಾನು ಚಾಚು ತಪ್ಪದೆ ಎಲ್ಲರೂ ಸಣ್ಣವಾಗಿ ಹೇಳ್ತಿದ್ದೆ. ನಾನು ಆಕೆಗೆ ಹೇಳಿದೆ, ನೋಡು ನಾವು ಒಂದು ಮನೆಗೆ ಹೋದ್ವು. ಆತ ಮಥುರ ಬಾಬು ನನ್ನ ಕೆಳಗಡೆಗೆ ಕೂರಿಸಿ ನಾನು ಮಾತ್ರ ಮೇಲ್ ಮಾಡಿಗೆ ಹೋದ. ಅರ್ಧ ಗಂಟೆ ಆದ್ಮೇಲೆ ಕೆಳಗೆ ಇಳಿದು ಬಂದು ಹೇಳ್ದ, ಬಾಬಾ ಹೋಗೋಣ ಬನ್ನಿ ಅಂತ. ಬಳಿಕ ಹೇಳ್ತಾರೆ ಶ್ರೀರಾಮಕೃಷ್ಣರು, ಆಕೆ ಅಂದ್ರೆ ಮಥುರ ಬಾಬುವಿನ ಹೆಂಡತಿ ಅಲ್ಲಿ ಏನಾಗಿರಬಹುದು ಅಂತನ್ನೋದನ್ನ ನನಗೆ ಅರಿವಾಗುವ ರೀತಿಯಲ್ಲಿ ಅರಿತುಕೊಂಡಂತೆ. ಏನ್ ಅದ್ಭುತವಾದ ವಾಕ್ಯಗಳಿರಲ್ಲ. ಬಳಿಕ ಹೇಳ್ತಾರೆ, ಮಥುರ ಬಾಬುವಿನ ಜಮೀನ್ದಾರಿಯ ಒಬ್ಬ ಪಾಲುದಾರ ಇಲ್ಲಿನ ತೋಟದಿಂದ ಹಣ್ಣು ಹಂಪಲು ತರಕಾರಿಗಳನ್ನ ರಹಸ್ಯವಾಗಿ ಗಾಡಿಯಲ್ಲಿ ಸಾಗಿಸುವ ಅಭ್ಯಾಸವನ್ನು ಇಟ್ಕೊಂಡಿದ್ದ. ಇನ್ನೊಬ್ಬ ಪಾಲುದಾರ ಆ ವಿಷಯವನ್ನು ಕೇಳಿದ ನನ್ನ ಹತ್ರ. ಆಗ ನಾನು ಎಲ್ಲವನ್ನೂ ಅವನಿಗೆ ಸಾಂಗವಾಗಿ ಹೇಳಿದೆ. ನಮ್ಮ ದೃಷ್ಟಿನಲ್ಲಿ ಇದೆಲ್ಲ ಚಾಡಿ ಆಗುತ್ತೆ, ಆದ್ರೆ ಅವ್ರ ದೃಷ್ಟಿನಲ್ಲಿ ಇದೆಲ್ಲ ಏನಪ್ಪಾ ಅಂತಂದ್ರೆ ಸತ್ಯಪ್ರಿಯತೆ, ಸರಳತೆ, ಮುಗ್ಧತೆ. ಅವರು ಮಾಡಿದಾಗ ನಾವು ಹೆಚ್ಚೆಚ್ಚು ಮಾಡೋಕ್ಕಾಗೋದಿಲ್ಲ. ಆದರೆ ಶ್ರೀರಾಮಕೃಷ್ಣ ಅಪಾರವಾದಂತಹ ಒಂದು ಮುಗ್ಧತೆಯ ಪರಿಚಯ ನಮಗಿಲ್ಲಿ ಆಗುತ್ತೆ. 24ನೇ ಫೆಬ್ರವರಿ 1884 ಫಾಲ್ಗುಣ ಕೃಷ್ಣ ತ್ರಯೋದಶಿ ಭಾನುವಾರ. ಮಾಸ್ಟರ್ ಮಾಷಿಯ ಬರಿತಾ ಇದ್ದಾನೆ, ಪರಮಹಂಸರು ಮಧ್ಯಾಹ್ನದ ಊಟವಾದ ನಂತರ ವಿಶ್ರಮಿಸಿಕೊಳ್ತಾ ಇದ್ದಾರೆ. ನೆಲದ ಮೇಲೆ ಮಣಿಮಲ್ಲಿಕ ಕುಳಿತುಕೊಂಡಿದ್ದಾನೆ. ಮಾಸ್ಟರ್ ಕೊಠಡಿಯನ್ನು ಪ್ರವೇಶಿಸಿ ಪರಮಹಂಸರಿಗೆ ಪ್ರಣಾಮ ಮಾಡಿ ಮಣಿಮಲ್ಲಿಕನ ಹತ್ತಿರ ಕುಳಿತುಕೊಂಡ. ಪರಮಹಂಸರ ತೋಳಿನಲ್ಲಿ ಇನ್ನೂ ಪಟ್ಟಿ ಇದೆ. ಶ್ರೀರಾಮಕೃಷ್ಣ ಮಾಸ್ಟರ್ಗೆ ಹೇಳ್ತಾರೆ, ನೀನು ಯಾವ ರೀತಿ ಬಂದೆ? ಮಾಸ್ಟರ್ ಮಾಷಿಯ ಆಲಂ ಬಜಾರ್ನವರೆಗೆ ಗಾಡಿಯಲ್ಲಿ ಬಂದು ಅಲ್ಲಿಂದ ನಡ್ಕೊಂಡು ಬಂದೆ. ಆಗ ಮಣಿಲಾರ ಹೇಳ್ತಾನೆ, ಓ ಬಹಳವಾಗಿ ಬೆವರಿದ್ದಾನೆ ಪಾಪ. ಆಗ ಶ್ರೀರಾಮಕೃಷ್ಣ ನಗ್ತಾ, ಇದಕ್ಕಾಗೆ ನಾನು ಭಾವಿಸ್ತಾ ಇರೋದು
ಇವೆಲ್ಲ ನನ್ನ ತಲೆಯ ಕಲ್ಪನೆಗಳಲ್ಲ ಅಂತ. ಇಲ್ಲದೆ ಹೋಗಿದ್ರೆ ಈ ಇಂಗ್ಲಿಷ್ ಮ್ಯಾನ್ಗಳೆಲ್ಲ ಇಷ್ಟು ಕಷ್ಟ ತೆಗೆದುಕೊಂಡು ಇಲ್ಲಿ ಯಾಕೆ ಬರ್ತಿದ್ರು? ಇದು ನೋಡಿ ವಾಕ್ಯ ನಗ್ತಾ ಹೇಳಿದ್ರಂತೆ. ಮತ್ತೇನು ಹೇಳಿದ್ರು? ಇದಕ್ಕಾಗಿ ನಾನು ಭಾವಿಸ್ತಾ ಇರೋದು ಇವೆಲ್ಲ ನನ್ನ ತಲೆಯ ಕಲ್ಪನೆಗಳಲ್ಲ. ಇದನ್ನ ಹಾಗಾಗಿ ಓದ್ಕೊಂಡ್ರೆ ತಲೆ ಕೂಡ ಆಗೋದಿಲ್ಲ. ಇವೆಲ್ಲ ನನ್ನ ತಲೆಯ ಕಲ್ಪನೆಗಳೆಲ್ಲ ಅಂದ್ರೆ ಇವೆಲ್ಲ ಅಂದ್ರೆ ಯಾವುದು ಅಂದ್ರೆ ಶ್ರೀರಾಮಕೃಷ್ಣರಿಗೆ ಇಲ್ಲಿಯವರೆಗೆ ಆದಂತಹ ಆಧ್ಯಾತ್ಮಿಕ ಅನುಭವಗಳು, ಅವರ ಆಧ್ಯಾತ್ಮಿಕ ಪ್ರಗತಿ, ಅವರ ಆಧ್ಯಾತ್ಮಿಕ ಸಿದ್ಧಿ, ಇವುಗಳೆಲ್ಲ ಕೇವಲ ಅವರ ತಲೆಯ ಕಲ್ಪನೆಗಳಲ್ಲ ಅಂತ. ಯಾಕೆ? ತಮ್ಮಲ್ಲಿ ನಿಜವಾದ ಆಧ್ಯಾತ್ಮಿಕತೆ ತಪ್ಪತಕ್ಕಂತಹದ್ದು ಅರಳಿರೋದ್ರಿಂದ ಈ ಇಂಗ್ಲಿಷ್ ಮ್ಯಾನ್ಗಳೆಲ್ಲ ಇಷ್ಟು ಕಷ್ಟ ತೆಗೆದುಕೊಂಡಿದ್ದಕ್ಕೆ ಬರ್ತಾ ಇರೋದು. ಇಂಗ್ಲಿಷ್ ಮ್ಯಾನ್ಗಳಂತೆ ಅವರು ಇವರು ಸಾಮಾನ್ಯತೆಗಳೇನಾದ್ರು ಬಂದ್ಬಿಟ್ಟಿದ್ರೆ ಏನೋ ಮೋದಿಗಳು ಬಂದು ಅಂತ ಅನ್ಬೋದಾಗಿತ್ತು. ಆದ್ರೆ ಇಂಗ್ಲಿಷ್ ಮ್ಯಾನ್ಗಳು ಈ ಇಂಗ್ಲಿಷ್ ಓದದೇ ಇರ್ತಕ್ಕಂತಹ ಮನುಷ್ಯನ ಮುಂದೆ ಮಂಡಿ ಊದಿ ಕುಳಿತುಕೊಂಡು ಕೇಳೋದಕ್ಕೆ ಅಷ್ಟು ಕಷ್ಟಪಟ್ಕೊಂಡು ಬೆವರಿಸ್ಕೊಂಡು ಯಾರು ಬರ್ತಾರೆ? ದುಡ್ಡು ಖರ್ಚು ಮಾಡಿಕೊಂಡು ಗಾಡಿ ಬಾಡಿಗೆ ಕೊಟ್ಕೊಂಡು ನಡ್ಕೊಂಡಾದ್ರೂ ಸರಿ ಯಾವ್ದಕ್ಕೆ ಬರ್ತಾರೆ? ನಿಜವಾಗ್ಲೂ ನನ್ನಲ್ಲಿ ಆ ಒಂದು ಶಕ್ತಿ ಸಂಪೂರ್ಣ ಅರಳಿ ಬಂದಿದೆ ಅಂತ ಅನ್ನೋದನ್ನ ನಾನು ಭಾವಿಸೋದು ಅದಕ್ಕೆ ಅಂತ ಹೇಳ್ತಾರೆ. ಮಾಸೆ ಮುಂದುವರಿಸ್ತಾನೆ. ಪರಮಾಂಸರು ಈಗ ಅವರೊಡನೆ ತಮ್ಮ ಆರೋಗ್ಯದ ಸಂಬಂಧವಾಗಿಯೂ ತಮ್ಮ ನೋವಿನ ತೋಳಿನ ಸಂಬಂಧವಾಗಿಯೂ ಮಾತನಾಡತೊಡಗಿದ್ದಾರೆ. ಶ್ರೀರಾಮಕೃಷ್ಣ ಹೇಳ್ತಾರೆ, ಒಮ್ಮೊಮ್ಮೆ ನಾನೇ ನನಗೆ ಹೇಳ್ಕೊಳ್ತೇನೆ, ಆತ ಇಲ್ಲಿಂದ ಹೊರಹೋಗ್ಬಿಡಿ ಅಂತ. ಆದ್ರೆ ಮತ್ತೆ ಭಗವತಿಗೆ ಹೇಳ್ತೇನೆ, ಹೇ ತಾಯಿ, ಆತ ಹೋಗುತ್ತಾನೆ ಎಲ್ಲಿಗೆ? ಆತ ಈ ಪ್ರಪಂಚಾಂತರದ ಹುರಿಯುವ ಬಾಂಡ್ಲೆಯಲ್ಲಿ ಬಿದ್ದು ಸುಟ್ಟು ಭಸ್ಮವಾಗಿ ಹೋಗ್ಬೇಕೇ ಅಂತ. ಎಷ್ಟು ಭಾವನೆಗಳು ಬಂದವು ಇಲ್ಲಿ. ಅವರ ಮುಕ್ತತೆ, ನರೇಂದ್ರನ ಅವಸ್ಥೆ, ಇವನು ಕೂಡ ಕೋಪ ಬರೋದು, ಹೊರಟೋಗಿ ಇವನು ಅಂತಂದ್ಬಿಟ್ಟಿದೆ. ಆಗ ಅವನ ಮೇಲೆ ಕನಿಕರ ಬರುವಂತಹದ್ದು. ಆ ಪ್ರಪಂಚ ಹುರಿಯುವ ಬಾಳ್ಲೆ ಅಂತ ಇದೆ, ಅದರೊಳಗೆ ಬಿದ್ದಿವಿ, ಮನೆಗೆ ಬಿರಿವಿ, ನೀವು ಬದಲಾಡಿ ಸತ್ತೋಗ್ಬೇಕೆ ಅವನು? ಬೇಡ, ಇಲ್ಲೇ ಇರ್ಲಿ, ನನ್ ಕಟ್ಟ ಕೊಡ್ತಾನೆ, ಆದ್ರೂ ಕೂಡ ಪರವಾಗಿಲ್ಲ, ಇಲ್ಲೇ ಇರ್ಲಿ ಅಂದ್ಕೊಳ್ಳೋದು ಆ ಕರುಣೆ. ಇದನ್ನೆಲ್ಲ ನಾವು ಭಾವಿಸ್ಬೇಕಾಗುತ್ತೆ. ಬಳಿಕ ಹೇಳ್ತಾರೆ, ನನ್ನ ಬಾಲಕನಂತಹ ಅಧೈರ್ಯ ಅಷ್ಟೇನಲ್ಲ. ನಾನು ಮೊದಲ ಬಾವಿಗೆ ನನ್ನ ನಾಡಿ ತೋರಿಸಿ ಅದನ್ನು ಕೇಳ್ತಾ ಇದ್ದೆ, ನನ್ನ ಆರೋಗ್ಯ ಸರಿಯಾಗಿಲ್ವೇನೋ ಅಂತ. ಒಳ್ಳೆಯದು. ಹಾಗಾದ್ರೆ ನನಗೆ ಭಗವಂತನಲ್ಲಿ ಶ್ರದ್ಧೆ ಹೇಳಿದ್ದಾಗಾಯ್ತು. ನಾನು ಮಧುರನಾಥ ಶಾಸ್ತ್ರನೆಲ್ಲ ಕೇಳ್ತೀನಲ್ಲ ನನ್ನ ಆರೋಗ್ಯದ ಬಗ್ಗೆ. ಹಾಗಾದ್ರೆ ನನಗೆ ಭಗವಂತನ ಶ್ರದ್ಧೆ ಹೇಳಿದ್ದಾಗಾಯ್ತು. ಒಮ್ಮೆ ನಾನು ಕಾಮಾರ್ಪುರಕ್ಕೆ ಎತ್ತಿನ ಬಂಡಿಯಲ್ಲಿ ಹೋಗ್ತಿದ್ದೆ. ಅನೇಕರು ಡಕಾಯಿತರಂತೆ ದೊಣ್ಣೆ ಹಿಡಿದುಕೊಂಡು ಅದರ ಹತ್ರಕ್ಕೆ ಬಂದರು. ನಾನು ದೇವರ ಹೆಸರನ್ನೆಲ್ಲ ಹೇಳೋದಕ್ಕೆ ಪ್ರಾರಂಭಿಸಿದೆ. ಕೆಲವು ವೇಳೆ ರಾಮ ಅಂತ, ಇನ್ನು ಕೆಲವು ವೇಳೆ ದುರ್ಗೆ ಅಂತ, ಮತ್ತೆ ಕೆಲವು ವೇಳೆ ಓಂ ತತ್ಸತ್ ಅಂತ. ಒಂದೆರಡಿದ್ರೆ ಇನ್ನೊಂದು ಪ್ರಯೋಜನ ಬರಲಿ ಅಂತ. ಈಗ ಮಾಸ್ಟರ್ಗೆ ಹೇಳ್ತಾ ಇದ್ದಾರೆ, ಒಳ್ಳೇದು, ಯಾಕೆ ಇಷ್ಟೊಂದು ಅಧ್ಯಯನ ನನಗೆ? ಆಗ ಮಾಸ್ಟರ್ ಹೇಳ್ತಾನೆ, ನೀವು ಸರ್ವದಾ ಸಮಾಧಿಸ್ಥರಾಗಿರ್ತೀರಿ, ಭಕ್ತರಿಗಾಗಿ ನೀವು ಮನಸ್ಸಿನ ಕಿಂಚಿತ್ ಭಾಗ ಮಾತ್ರ ನಿಮ್ಮ ಶರೀರದ ಇಟ್ಟಿದ್ದೀರಿ. ಈ ಕಾರಣದಿಂದ ನೀವು ನಿಮ್ಮ ಶರೀರದ ರಕ್ಷಣೆಗಾಗಿ ಆಗಾಗ ಅಧೈರ್ಯ ಪಡ್ತಿರ್ತೀರಿ ಅಷ್ಟೇನೆ ಅಂತ. ಶ್ರೀರಾಮಕೃಷ್ಣ ಹೇಳ್ತಾರೆ, ಹೌದು, ಭಗವದ್ಭಕ್ತಿಯಲ್ಲಿ ಮತ್ತು ಭಕ್ತರ ಸಹವಾಸದಲ್ಲಿ ನಾನು ಆನಂದ ಪಡಬೇಕು ಅಂತ ಇಷ್ಟಪಡ್ತೇನೆ. ಹಾಗೆ ಆನಂದ ಪಡಬೇಕು ಅಂತ ನನಗೆ ಕಿಂಚಿತ್ತು ಮನಸ್ಸು ಇದೆ. ಆದ್ರಿಂದಲೇ ಈ ಶರೀರದ ಮೇಲೆ ಒಂದಿಷ್ಟು ಮನಸ್ಸು ಅಂತ ಹೇಳ್ತಾರೆ ಶ್ರೀರಾಮಕೃಷ್ಣ. ಮಣಿಮಲ್ಲಿಕ ಕಲ್ಕತ್ತಾದಲ್ಲಿ ತೆರೆದಿರತಕ್ಕಂತಹ ವಸ್ತು ಪ್ರದರ್ಶನಾಲಯದ ಸಂಬಂಧವಾಗಿ ವಿವರಿಸಿ ಹೇಳೋದಕ್ಕೆ ಶುರು ಮಾಡಿದ. ಈಗ ಆತ ಹೇಳಿದ, ಅಲ್ಲಿ
ಯಶೋದೆ ಬಾಲಕ ಕೃಷ್ಣನನ್ನ ತನ್ನ ತೊಡೆಯ ಮೇಲೆ ಕುಳ್ಳಿರಿಸಿಕೊಂಡಿರ್ತಕ್ಕಂಥ ಬಹಳ ಸುಂದರವಾದ ಒಂದು ವಿಗ್ರಹ ಇದೆ ಅಂತ. ಅದನ್ನು ಕೇಳಿ ಪರಮಹಂಸರ ಕಣ್ಣುಗಳಿಂದ ಪ್ರೇಮಾಶು ಸುರಿದು ಶುರುವಾಯಿತು. ಸುಮ್ಮನೆ ಕೇಳಿದ್ದಷ್ಟೇ. ಏನ್ ಕೇಳಿದ್ರು? ಆ ವಸ್ತು ಪ್ರದರ್ಶನಾಲಯದಲ್ಲಿ ಯಶೋದೆ ಬಾಲಕೃಷ್ಣನನ್ನ ತನ್ನ ಮಡಿಲಲ್ಲಿ ಎತ್ಕೊಂಡಿರ್ತಕ್ಕಂಥ ಸುಂದರವಾದ ವಿಗ್ರಹ ಇದೆ ಅಂತ ಅಷ್ಟೇ ಹೇಳಿದ್ದು. ಹಾಗೆ ಹೇಳಿದ್ದು ಆ ದಿವ್ಯ ಭಾವ ಏನು ಒಂದು ಜಾಗೃತವಾಗಿ ಕಣ್ಣೀರು ಸುಸೂಕ್ಷಿ ಮಾಡಿದ್ರು, ಪ್ರೇಮಾಶ್ರು ಸುಸೂಕ್ಷಿ ಮಾಡಿದ್ರಂತೆ. ವಾತ್ಸಲ್ಯ ಭಾವದಿಂದ ಕೂಡಿದಂತಹ ಯಶೋದೆಯ ಆ ವಿಗ್ರಹದ ಸಂಬಂಧವಾಗಿ ಕೇಳಿ ಪರಮಹಂಸರಿಗೆ ಉದ್ದೀಪನ ಆಗಿಬಿಟ್ಟಿದೆ. ಅದಕ್ಕಾಗಿಯೇ ಅವರು ಆ ಪ್ರೇಮಾಶ್ರು ಸುರಿಸ್ತಾ ಇದ್ದಾರೆ. ಈಗ ಮಣಿಲಾಲ ಹೇಳ್ತಾನಂತೆ, ನಿಮ್ಮ ಶರೀರ ಆರೋಗ್ಯ ಸರಿಯಾಗಿಲ್ಲ, ಎಲ್ಲಿದ್ರೆ ನೀವು ಒಮ್ಮೆ ಅಲ್ಲಿ ಹೋಗಿ ನೋಡ್ಕೊಂಡು ಬರ್ಬೋದಾಗಿತ್ತು. ಪ್ರದರ್ಶನ ಏರ್ಪಟ್ಟಿರೋದು ಆ ದೊಡ್ಡ ಮೈದಾನದಲ್ಲಿ, ಹೋಗ್ಬೋದಾಗಿತ್ತು ಅಂತ. ಆ ಶ್ರೀರಾಮಕೃಷ್ಣ ಮಾಸ್ಟರೇ ಮೊದಲಾದವರಿಗೆ ಹೇಳ್ತಾರೆ, ನಾನು ಅಲ್ಲಿಗೆ ಹೋದ್ರೂ ಸಹ ಎಲ್ಲವನ್ನು ಪೂರ್ಣವಾಗಿ ನೋಡೋಕ್ಕೇನು ಆಗೋದಿಲ್ಲ ನನಗೆ. ವಿಶೇಷವಾದ ಯಾವುದಾದ್ರೂ ಒಂದನ್ನು ನೋಡಿಯೇ ನಾನು ಬಾಹ್ಯ ಜ್ಞಾನ ಶೂನ್ಯನಾಗಿ ಬಿಡಬಹುದು, ಬಳಿಕ ಯಾವುದನ್ನು ನೋಡೋಕ್ಕಾಗೋದೇ ಇಲ್ಲ. ಒಮ್ಮೆ ನನ್ನನ್ನ ಮೃಗಾಲಯಕ್ಕೆ ಕರ್ಕೊಂಡು ಹೋಗಿದ್ರು. ಅಲ್ಲಿ ಸಿಂಹವನ್ನು ನೋಡ್ಬಿಟ್ಟೆ ಸಮಾಧಿಸಲಾಗಿಬಿಟ್ಟೆ. ಯಾಕೆ? ಭಗವತಿಯ ವಾಹನವನ್ನು ನೋಡಿದೊಡನೆ ಭಗವತಿಯ ಉದ್ದೀಪನೇ ಆಗ್ಬಿಡ್ತು ನನಗೆ. ಆ ಅವಸ್ಥೆಯಲ್ಲಿ ಬೇರೆ ಮೃಗಗಳನ್ನ ನೋಡೋದಕ್ಕೆ ಸಾಧ್ಯ ಇಲ್ಲ. ಕೇವಲ ಆ ಸಿಂಹವನ್ನು ನೋಡಿ ಹಿಂದಿರುಗಿ ಬರ್ಬೇಕಾಯ್ತಷ್ಟೇ. ಅದು ದೊಡ್ಡ ಮೃಗಾಲಯಕ್ಕೆ ಹೋಗಿ ಇವರು ಸಿಂಹ ನೋಡ್ಕೊಂಡು ವಾಪಸ್ ಬಂದ್ಬಿಟ್ರು. ಅದಕ್ಕಾಗಿಯೇ ಮಣಿಮಲ್ಲಿನ ತಾಯಿ ಮೊದಲು ಹೇಳಿದ್ರು, ಇವರಿಬ್ಬರನ್ನು ವಸ್ತು ಪ್ರದರ್ಶನಾಲಯಕ್ಕೆ ಕರ್ಕೊಂಡು ಹೋಗಿ ಅಂತ. ಆದ್ರೆ ಬಳಿಕ ಅವಳೇ ಹೇಳಿದ್ರು, ಬ್ಯಾಡಿ. ಯಾಕೆಂದ್ರೆ ಯಾವ್ದಾದ್ರು ಒಂದು ನೋಡ್ಕೊಂಡು ವಾಪಸ್ ಬಂದ್ಬಿಡ್ತಾನೆ. ಮಣಿಮಲ್ಲಿಕನ ವಯಸ್ಸು 65. ಬಹಳ ಹಿಂದಿನಿಂದಲೂ ಬ್ರಾಹ್ಮ ಸಮಾಜದ ಅನುಯಾಯಿ. ಪರಮಹಂಸರು ಆತನ ಭಾವಕ್ಕನುಗುಣವಾಗಿ ಆತನಿಗೆ ಉಪದೇಶ ಕೊಡ್ತಾ ಇದ್ದಾರೆ. ಪಂಡಿತ ಜಯನಾರಾಯಣ ಒಳ್ಳೆ ಉದಾರ ಭಾವದವನು. ಒಮ್ಮೆ ಆತನ ಮನೆಯಲ್ಲಿಯೇ ಸಂಧಿಸಿದೆ. ಆತನ ಭಾವ ನನಗೆ ಬಹಳವಾಗಿ ಹಿಡಿಸಿತು. ಆದರೆ ಆತನ ಮಕ್ಕಳೆಲ್ಲ ಎತ್ತರವಾದ ಹಿಮ್ಮಡಿಯುಳ್ಳ ಬೂಟ್ಸ್ ಹಾಕೊಂಡಿದ್ರು. ಅವನೇ ಹೇಳಿದ, ನಾನು ಕಾಶಿಗೆ ಹೋಗಿ ಇರೋದಾಗಿ, ತಾನು ಕಾಶಿಗೆ ಹೋಗಿರೋದಾಗಿ. ಆಡಿದಂತೆಯೇ ಕೊನೆಗೆ ಅವನು ನಡ್ಕೊಂಡ ಕಾಶಿಗೆ ಹೋಗಿದ್ದ. ಕೊನೆಗೆ ಅಲ್ಲಿಯ ಅವನ ದೇಹತ್ಯಾಗ ಕೂಡ ಆಯಿತು. ಮುಪ್ಪಾದ ಮೇಲೆ ಜಯನಾರಾಯಣನಂತೆ ಮನೆ ಬಿಟ್ಟು ಹೋಗಿ ಭಗವತ್ ಚಿಂತನೆ ಮಾಡೋದು ಶ್ರೇಯಸ್ಕರವಾದ್ದು. ಏನ್ ಹೇಳ್ತೀವಿ? ಆಗ ಮಣಿಲಾಲ ಹೇಳ್ತಾನೆ, ಹೌದು, ಸಂಸಾರದ ತಾಪತ್ರಯ ನನಗೂ ಕೂಡ ಹಿಡಿಸ್ತಾ ಇಲ್ಲ. ಯಾರಿಗೆ ತಾನೇ ಹಿಡಿಸುತ್ತೆ? ಆದ್ರೂ ಅಡ್ಜಸ್ಟ್ ಮಾಡ್ಕೊಂಡಿದ್ದಾರೆ. ಶ್ರೀರಾಮಕೃಷ್ಣ ಹೇಳ್ತಾರೆ, ಗೌರಿ ಪಂಡಿತ ತನ್ನ ಹೆಂಡತಿಗೆ ಪುಷ್ಪಾಂಜಲಿಯನ್ನು ಅರ್ಪಿಸಿ ಆಕೆಯನ್ನು ಪೂಜಿಸ್ತಾ ಇದ್ದ. ಎಲ್ಲ ಹೆಂಗಸರು ಭಗವತಿಯ ಒಂದೊಂದು ರೂಪ ಅಂತ ಹೇಳ್ತಾ ಮಣಿಲಾಲಿಗೆ ಹೇಳ್ತಾರೆ, ನಿನ್ನ ಆ ಕಥೆಯನ್ನ ಹೇಳಿ ಸ್ವಲ್ಪ ಹೇಳು. ಮಣಿಲಾಲ ಹೇಳ್ತಾನೆ ಅಂತ. ಕೆಲವು ಮಂದಿ ಒಂದು ದೋಣಿ ಮಾಡಿಕೊಂಡು ಗಂಗಾ ನದಿಯನ್ನು ದಾಟ್ತಿದ್ರು. ಅದರಲ್ಲಿ ಒಬ್ಬ ಪಂಡಿತ ಇದ್ದ. ಆತ ತನ್ನ ಪಾಂಡಿತ್ಯವನ್ನ ಬಹಳವಾಗಿ ಕೊಚ್ಚಿಕೊಳ್ಳೋದಕ್ಕೆ ಶುರು ಮಾಡಿದ. ಆತ ಹೇಳಿದ, ತಾನು ವೇದಾಂತ, ಷಡ್ದರ್ಶನ ಇತ್ಯಾದಿ ಅನೇಕ ಶಾಸ್ತ್ರಗಳನ್ನ ಓದಿದ್ದೇನೆ ಅಂತ. ಆತ ಸಹಪ್ರಯಾಣಿಕರಲ್ಲಿ ಒಬ್ಬನನ್ನ ಕೇಳ್ತಾನೆ, ನಿಮ್ಗೆ ವೇದಾಂತದ ಪರಿಚಯ ಏನಾದ್ರು ಆಗಿದೆಯೋ ಅಂತ. ಆತ ಹೇಳ್ದ, ಇಲ್ಲ ಸ್ವಾಮಿ. ಹೋಗ್ಲಿ,
ಸಾಂಖ್ಯ ಪಾಂಚಲ ಇವುಗಳನ್ನ ಏನಾದ್ರು ಓದಿದ್ದೀರೋ? ಇಲ್ಲ ಸ್ವಾಮಿ. ಆಗ ಪಂಡಿತ ಹೀಗೆ ಅತ್ಯಂತ ಗರ್ವದಿಂದ ಮಾತಾಡ್ತಾ ಇದ್ರು ಕೂಡ ಆ ಪ್ರಯಾಣಿಕ ಸುಮ್ಮನೆ ಕುಳಿತಿದ್ದ. ಇದ್ದಕ್ಕಿದ್ದ ಹಾಗೆ ದೊಡ್ಡ ಬಿರುಗಾಳಿ ಎದ್ದು ದೋಣಿ ಇನ್ನೇನು ಮೋಕ್ಷವಂತಾಯಿತು, ಮೋಕ್ಷಿಕೊಂಡು ಬಿಡುವ ಹಾಗಾಯಿತು. ಆಗ ಆ ಪ್ರಯಾಣಿಕ ಪಂಡಿತನನ್ನು ಕೇಳ, ಪಂಡಿತರೇ, ನಿಮಗೆ ಈಜುಕ್ಕೆ ಏನಾದರೂ ಬರುತ್ತೆಯೋ? ಪಂಡಿತರು ನಡುತ್ತಾ ನಡುತ್ತಾ ಹೇಳಿದ್ರು, ಇಲ್ಲ ಅಂತ. ಆಗ ಪ್ರಯಾಣಿಕ ಹೇಳ್ದ, ಸ್ವಾಮಿ, ನನಗೆ ಸಾಂಖ್ಯ ಪಾಪಂತಿಲ್ಲ, ಇವು ಯಾವುವು ಗೊತ್ತಿಲ್ಲ, ಆದ್ರೆ ಈಜೋದು ಗೊತ್ತಿದೆ. ಶ್ರೀರಾಮಕೃಷ್ಣ ನಗ್ತಾ ನಗ್ತಾ ಹೇಳ್ತಾರೆ, ಅನೇಕ ಶಾಸ್ತ್ರಗಳ ಪರಿಚಯ ಮಾಡಿಕೊಂಡಿದ್ರೆ ಏನು ಬಂತು? ಭವ ನದಿಯನ್ನ ದಾಟುವುದು ಹೇಗೆ ಅನ್ನೋದನ್ನ ಅವಶ್ಯವಾಗಿ ಅರ್ಥಕೊಂಡ್ರು. ಭಗವಂತನೇ ವಸ್ತು, ಉಳಿದದೆಲ್ಲ ಅವಸ್ತು. ಲಕ್ಷ್ಯವನ್ನ ಭೇದಿಸುವ ಸಮಯದಲ್ಲಿ ದ್ರೋಣಾಚಾರ್ಯರು ಅರ್ಜುನನನ್ನ ಕೇಳಿದ್ರು, ನಿನ್ ಕಣ್ಣಿಗೆ ಏನ್ ಕಾಣಿಸ್ತಿದೆ? ಈ ದೊರೆಗಳು ನಿನ್ ಕಣ್ಣಿಗೆ ಬಿಡ್ತಾ ಇದ್ದಾರೆಯೇ? ಆಗ ಅರ್ಜುನ ಹೇಳ್ದ, ಇಲ್ಲ. ನಾನು ನಿನ್ ಕಣ್ಣಿಗೆ ಬಿಡ್ತಾ ಇದ್ದೇನೆಯೇ ಅಂತ ಕೇಳಿದ್ರು ದ್ರೋಣಾಚಾರ್ಯರು. ಆಗ ಅರ್ಜುನ ಹೇಳ್ದ, ಇಲ್ಲ. ಆಗ ದ್ರೋಣಾಚಾರ್ಯ ಹೇಳಿದ್ರು, ಆ ಮರ? ಅರ್ಜುನ ಹೇಳ್ದ, ಇಲ್ಲ. ಆ ಮರದ ಮೇಲಿರ್ತಕ್ಕಂಥ ಹಕ್ಕಿ? ಇಲ್ಲ. ಹಾಗಾದ್ರೆ ನನಗೇನ್ ಕಾಣ್ತಾ ಇದೆ? ಕೇವಲ ಹಕ್ಕಿಯ ಕಣ್ಣು. ಆಗ ದ್ರೋಣಾಚಾರ್ಯ ಹೇಳ್ತಾರಂತೆ, ಹೊಳೆ ಅಂತ. ಹೊಳೆಗೆ ಸರಿಯಾದ ಸಮಯ ಯಾವುದಾದ್ರೂ ಕಣ್ಣು ಮಾತ್ರ ಕಾಣಿಸ್ಬೇಕು ಅಂದ್ರೆ ಅಷ್ಟು ಏಕಾಗ್ರತೆ ಸಿಕ್ಕಿರ್ಬೇಕು ಅಂತ ರಾಮಕೃಷ್ಣರು ಮುಂದುವರಿಸ್ತಾ ಇರ್ತಾರೆ. ಯಾರಿಗೆ ಕೇವಲ ಹಕ್ಕಿಯ ಕಣ್ಣು ಮಾತ್ರ ಕಾಣಬರ್ತದೋ ಆಗ ಮಾತ್ರ ತನ್ನ ಲಕ್ಷ್ಯವನ್ನ ಭೇದಿಸಬಲ್ಲ, ಗುರಿಯನ್ನ ಪಡೆಯಬಲ್ಲ. ಯಾರ ದೃಷ್ಟಿಗೆ ಕೇವಲ ಭಗವಂತನೇ ವಸ್ತು, ಉಳಿದುದೆಲ್ಲ ಅವಸ್ತು ಅಂತ ಕಾಣಬರ್ತದೋ ಆತನೇ ನಿಜವಾದ ಬುದ್ಧಿವಂತ. ಉಳಿದ ವಿಷಯಗಳ ಸುದ್ದಿ ಸಮಾಚಾರ ನಮಗ್ಯಾಕಪ್ಪ? ಹನುಮಂತ ಒಮ್ಮೆ ಹೇಳಿದ, ನನಗೆ ತಿಥಿ, ವಾರ, ನಕ್ಷತ್ರ ಇವುಗಳ ವಿಷಯವಾಗಿ ಏನೂ ಗೊತ್ತಿಲ್ಲ, ಕೇವಲ ರಾಮಚಿಂತನೆ ಮಾತ್ರ ಮಾಡ್ತಾ ಇದ್ದೇನೆ ಅಂತ. ನಮ್ಮಲ್ಲೂ ಎಷ್ಟೋ ಜನರಿಗೆ ತಿಥಿ, ವಾರ, ನಕ್ಷತ್ರ ಎಷ್ಟೋ ಮರ್ತು ಹೋಗ್ಬಿಟ್ಟಿರುತ್ತೆ. ಆದ್ರೆ ರಾಮಸ್ಮರಣೆ ಆಗ್ತಾ ಇದೆ ಅಂತ ಏನಿಲ್ಲ, ಏನು ಬೇರೆ ಯಾವ್ದಾವುದೋ ಸ್ಮರಣೆ ಬರ್ತಾ ಇದು ಮರ್ತೋಗಿದೆ ಅಷ್ಟೇನೆ. ಅಂತೂ ಶ್ರೀರಾಮಕೃಷ್ಣರು ಅತ್ಯಂತ ಸರಳವಾದ ರೀತಿಯಲ್ಲಿ ದಿವ್ಯ ಬೋಧನೆಯನ್ನ ನೀಡಿದ್ದಾರೆ. ಇವುಗಳೆಲ್ಲ ನಮ್ಮ ಮನಸ್ಸನ್ನ ಸರಿಯಾದ ರೀತಿಯಲ್ಲಿ ತಿಕ್ಕಲಿ ಅಂತ ಪ್ರಾರ್ಥಿಸಿಕೊಂಡು ಇವತ್ತಿನ ಉಪನ್ಯಾಸವನ್ನು ಮುಗಿಸ್ತೇನೆ. ಮುಂದಿನದನ್ನ ಶ್ರೀರಾಮಕೃಷ್ಣ ಕೃಪೆಯಿಂದ ಮುಂದಿನ ಶನಿವಾರ ಮುಂದುವರಿಸ್ತೇನೆ.